ಸ್ವಾಮಿಗಳು ನನಗೆ ಆಶೀರ್ವಾದ ಮಾಡಬೇಕು. ಶಿವಾಯ ನಮಃ. ಶಿವ ಎಲ್ಲರಿಗೂ ಒಳ್ಳೇದೇ ಮಾಡ್ತಾನೆ. ಪಟೇಲ, ನೀನು ನನ್ನ ಶಿಶುಮಗು. ನನ್ನ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇದೆ. ತಾವು ಭೂಲೋಕಕ್ಕೆ ದೊಡ್ಡವರು. ತಮ್ಮ ಪಾದ ಧೂಳಿಯಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ಎಲೆಕ್ಷನ್ ವಿಸಿದಾಗೆ ತಾವು ಅಪ್ಪಣೆ ಕೊಡಿಸ್ಬೇಕು. ಅದರಲ್ಲೇನು ಮಗ, ಈ ಸಲನೂ ನಮ್ ಶರಣ ಮಹಾದೇವಪುರದ ಗಂಗಾಧರಪ್ಪ ಎಲೆಕ್ಷನ್ ನಿಂತಿರೋದು ನಿಮ್ಗೆಲ್ಲ ಗೊತ್ತೈತೆ. ನೀವೆಲ್ಲ ಅವನ್ ಪರವಾಗಿ ಓಡಾಡ್ಕೊಂಡು ಗೆಲ್ಸ್ಬೇಕು. ತಮ್ಮ ಮಾತಿಗೆ ಎದುರಾಡಿದ್ರೆ ಶಿವ ಮೆಚ್ತಾನ. ಬುದ್ಧಿಯವರು ನಮಗೆಲ್ಲ ಮೇಟಿ ಕಂಬ ಇದ್ದಂಗೆ. ನೀವು ನಿಶ್ಚಿಂತೆಯಿಂದ ಇರಿ. ನನ್ನ ಮಗ ಶೇಖರ ಎಲೆಕ್ಷನ್ ಉಸ್ತುವಾರಿ ನೋಡ್ಕೊತಾನೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಮಗ. ಈ ಮಹಾದೇವಗೆ ಪೂಜೆ ಸಲ್ಲಲೇಬೇಕು, ಈ ಮಹಾದೇವಗೆ ಪೂಜೆ ಸಲ್ಲಲೇಬೇಕು. ಕರಿವ ಬೆಕ್ಕು ಭಕ್ತಿ ವೇಷ ಹಾಕಲೇಬೇಕು, ಕರಿವ ಬೆಕ್ಕು ಭಕ್ತಿ ವೇಷ ಹಾಕಲೇಬೇಕು. ಕಡುಪಾಪಿ ಕೈ ಮುಗಿದು ಪುಣ್ಯ ಗಳಿಸಲೇಬೇಕು, ಕಡುಪಾಪಿ ಕೈ ಮುಗಿದು ಪುಣ್ಯ ಗಳಿಸಲೇಬೇಕು. ಇಂಥ ಹುಚ್ಚರ ಕಂಡು ನಗಬೇಕು ಅಳಬೇಕು, ಈ ಮಹಾದೇವಗೆ ಪೂಜೆ ಸಲ್ಲಲೇಬೇಕು. ಕರಿವ ಬೆಕ್ಕು ಭಕ್ತಿ ವೇಷ ಹಾಕಲೇಬೇಕು, ಕಡುಪಾಪಿ ಕೈ ಮುಗಿದು ಪುಣ್ಯ ಗಳಿಸಲೇಬೇಕು. ಇಂಥ ಹುಚ್ಚರ ಕಂಡು ನಗಬೇಕು ಅಳಬೇಕು, ಇಂಥ ಹುಚ್ಚರ ಕಂಡು ನಗಬೇಕು ಅಳಬೇಕು. ಅಜ್ಜ, ಅದೇನಜ್ಜ? ಸಣ್ಣಿ, ನಿಂಗೆ ಅತ್ತೇನು ಬೇಕಾ ಮರಿ? ಬೇಡ ಅಜ್ಜ, ಅದರೊಳಗೆ ಬರೀ ಹುಳು ತುಂಬಿರ್ತವೆ. ಬಾ. ಈ ಮುದಿ ಮೇಸ್ಟ್ರಿಗೆ ಕೆಟ್ಟ ಕೆಟ್ಟ ಪದ ಹೇಳ್ಕೊಂಡು ಅಲಿಯ ಬುದ್ಧಿ ಈ ಜನ್ಮಕ್ಕೆ ಹೋಗೋದಿಲ್ಲ. ಅಲ್ಲದನಿ, ಈ ಹಳೆ ಮೇಸ್ಟ್ರು ಕಿಂದ್ರ ಜೋಗಿಗೆ ಹಾಡಿದೆ ಹಾಡು ಕೇಳಿದೆ ಪದ. ಇವನ್ಗೇನು ಎಂಡ್ರ ಮಕ್ಕಳ ಹೇಳೋರಿಲ್ಲ ಕೇಳೋರಿಲ್ಲ. ತಡಿ, ನಿಮ್ ಬುಲೆಟ್ ಗಾಡಿ ಒಳಗಡೆ ಐತೆ ಇಲ್ವೋ ನೋಡ್ಕೊಂಡು ಬರ್ತೀನಿ. ದಣಿ, ನಿಮ್ ಗಾಡಿ ಪೆಟ್ರೋಲ್ ತುಂಬಿಕೊಂಡು ಗುರುಗುಡ್ತಾ ಐತೆ. ನೀವು ಹೋಗಿ ಸ್ಟಾರ್ಟ್ ಮಾಡೋದೊಂದೇ ಬಾಕಿ. ದಣಿ, ದಣಿ, ಓ ಸಾಂಕರ್ದು. ನಾನ್ ಬರ ಗಂಟ ನಿಗಾ ಮಾಡ್ಕೊಂಡಿಲ್ಲ ಬಿದ್ದಿರು. ನೀವು ಸವಾರಿ ಮಾಡಿ ಬರೋವರೆಗೂ ನಿಮ್ ಮೆಟ್ ನಂಗೆ ಬಾಗಿಲು ತಾವನೆ ಬಿದ್ದಿರ್ತೀನಿ ದಣಿ.
ರೂಮ್ ಒಳಗೆ ಹೋಯ್ತು ಕಣೋ. ಶೇಖರು, ಹಾವು ನುಡಿಬೇಡ, ಹಾವುನ್ ಕೊಲ್ಲೋದು ಪಾಪ ಕಣೋ. ಆ ಭಾಷನ್ ಕರ್ಸಿ ಹಿಡ್ಸು. ಅಲ್ಲವಾ ಅದ್ ಯಾರನ್ನಾದ್ರೂ ಕಚ್ಚಿದ್ರೆ? ಅದ್ಯಾಕ್ ಕಚ್ಚುತ್ತೋ? ನಾವೇನಾದ್ರೂ ಮಾಡ್ತೀವಿ ಅನ್ನೋ ಭಯಕ್ಕೆ ಅದ್ ನಮ್ಮನ್ ಕಚ್ಚುತ್ತೆ ಕಣೋ. ನಾವ್ ಸುಮ್ಕಿದ್ರೆ ಅದು ಸುಮ್ಕಿರುತ್ತೆ. ಸರಿ, ನಿನ್ನಿಷ್ಟ, ಏನ್ ಬೇಕಾದ್ರೂ ಮಾಡ್ಕೊ. ಸಿದ್ಧ, ಹೋಗಿ ಆ ತುರ್ಕರ್ ಭಾಷೆನ್ ಕರ್ಕೊಂಬ. ಆಗ್ಲಿ ದಣಿ. ಅವ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ಬೇಕು, ಹೋಗಿ ಬರ್ತೀನಿ. ಭಕ್ಷಣ ಪಟೇಲ್ರ ಮನೆಯೊಳಗೆ ಹಾವು ಒಕ್ಕೊಂಡೈತೆ. ಶೇಖರಪ್ಪಣ್ಣ ಬರೇ ಹೇಳಿದ್ರು, ಬಾ ಜಲ್ದಿ ಬಾ. ಉತ್ತಾ ಇರೋ ಕಡೆ ಹಾವು ಬರದೆ ಇನ್ನೇನು ಬರ್ತದೆ? ಹೋಗೋಗಲೇ, ಹಾವಾದ್ರೂ ಬರ್ಲಿ, ಚೇಳಾದ್ರೂ ಬರ್ಲಿ, ನನಗೆ ಬೇಕಾಷ್ಟು ಕೆಲಸ ಐತೆ. ನಾ ಬರಲ್ಲ, ಹೋಗೋಗ್. ಭಾಷಾ, ಭಾರಿ ಹಾವು, ಬಾ ಭಾಷಾ. ಹೋಗೋ ಅಂದ್ರೆ ಭಾಷಾ. ಭಾಷಾ, ನೀನ್ ಈಗ್ಲೇ ಬರ್ಬೇಕಂತೆ, ನೀನ್ ಕರ್ಕೊಂಬ ಅಂತ ಅವ್ರು ಹೇಳಿದ್ರು. ಬರ್ತೀನಿ ನೋಡಿ. ಭಾಷಾ ಬಂದ. ಭಾಷಾ, ದೇವ್ರು ಬಂದಂಗ್ ಬಂದೆಪ್ಪ. ಹಾವು ಮಲ್ಗೋ ಕೊನೆಯಾಗಿ ಸೇರ್ಕೊಂಡೈತೆ. ಹುಷಾರಾಗಿಡ್ದು ಅದನ್ನ ಆಚೆ ಎಲ್ಲಾದ್ರೂ ಬಿಟ್ಬಿಡಪ್ಪ. ಭಾಷೆ ಹೊಸಿದ್ದಡಿ. ತಗೋ ಭಾಷಾ. ಹರಿದೋಗೋ ಭಾಷೆನ ಅಪ್ಪ ಅಂದ್ರೆ ನೀ ಯಾರು ಹುಟ್ಟಿದೆ ಮಗನೇ ಅಂತಾನೆ. ಶಿವ ಶಿವ. ಶಿವ ನಿನ್ನ ಪಾದವ ನಂಬಿದೆ, ಶಿವ 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 ನಿನ್ನ ಪಾದವ ನಂಬಿದೆ, ಶಿವ 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 ಶಿವ. ಅವೋ ಇವತ್ತು ಮಠದಲ್ಲಿ ವಿಶೇಷ ಪೂಜೆ ತುಂಬಾ ಹೊತ್ತು ನಡೀತ್ ಕಣವು. ಮಠದಲ್ಲಿ ಅಪ್ಪ ಅವ್ರು ಮಾಡಿಸಿದ ಪೂಜೆ ನೋಡೋಕೆ 2 ಕಣ್ಣು ಸಾಲದು. ಪಾತಾಳ ಗಂಗೆ, ಗುಹೇಶ್ವರ ಲಿಂಗ ಎರಡೂ ಒಂದೇ ಇಟ್ಟಿಗೆ. ಆಮೇಲೆ ಪ್ರಸಾದ ಹಂಚಿತ್ತು, ತೀರ್ಥ ಹರ್ಬಿಟ್ಟದೆ ಪುಟ್ಟಿತ್ತು. ಗಾಳಿ ಪ್ರಾಣ ತಗೊಂಡು ಹೋಗಕ್ ಬರ್ತನ್ಕೊಂಡ್ರು. ಆಗ ನಾನೇನ್ ಹೇಳ್ತೀನಿ ಗೊತ್ತಾ? ಕಾಯೋ ನನ್ನನು ಶಂಕರ, ಶರಣು ಬಂದೆ ಭಯಂಕರ. ಕಾಯೋ ನನ್ನನು ಶಂಕರ, ಶರಣು ಬಂದೆ ಭಯಂಕರ. ಏಯ್, ಯಾಕೋ ಗಿಲ್ತ್ಯಾ? ಸುಮ್ನೆ ಕೂತ್ಕೊಳ್ರೋ. ನಮ್ ನಾಟಕದ ಮೇಷ್ಟ್ರು ಇನ್ನ ಎಷ್ಟೊಂದು ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ಕಾಮನ ಗರ್ವವ ಮುರಿದವನೇ, ಭೂಮಿಗೆ ಗಂಗೆಯ ಸುರಿದವನೇ. ಬಂದಮ್ಮ. ಬಸನಿ, ಏನಮ್ಮ? ಹೊತ್ತು ನೆತ್ತಿಗೆ ಎತ್ತು. ಜಲ್ದಿ ಹೋಗಿ ಅಪ್ಪ ಕಲಿಮಿಂಗೆ ಊಟ ಕೊಟ್ವಾ. ಸರಿ.
ಸಾವುಕಾರ ಬಂದ್ರು. ಕೇಳ್ರ ಇಲ್ಲೆಲ್ಲ, ಈ ಸಲ ಎಲೆಕ್ಷನ್ದಾಗೆ ನೀವೆಲ್ಲ ಗಂಗಾಧರಪ್ಪನ್ಗೆ ವೋಟ್ ಹಾಕಬೇಕು. ಅಪ್ಪಿ ತಪ್ಪಿ ಬೇರೆಯವ್ರು ವೋಟ್ ಹಾಕಿದ್ರೆ ಗೊತ್ತಿದೆಯಲ್ಲ. ಲೇ ಕಲೀಮಾ, ನೀನು ಅಷ್ಟೇ ನಾಯಿ ಗುರ್ತಿಗೆ ವೋಟ್ ಹಾಕಬೇಕು. ಅಲ್ಲೇನ್ ಮಾಡ್ತಾ ನಿಂತಿದ್ಯಾ ಬಸಣಿ? ನಾಯಿ ಅಕ್ಕ, ನಾಯಿ ಚಿತ್ರ ನೋಡ್ತಿದ್ದೆ. ನಿಂಗ್ ತಲೆ ನಾಯಿ ನೋಡ್ತಾನಂತೆ. ಹೊಟ್ಟೆ ಹಸಿತಾ ಇದೆ, ನಡಿಯೋ. ಯಾಕಕ್ಕ ನಾಯಿ ಚಿತ್ರ ಹಾಕೊಂಡವ್ರೆ? ಅದು ಇಲೆಕ್ಷನ್ ಗುರ್ತ್ ಕಣೋ. ಶೇಖರಪ್ಪ ನಾಯಿ ಗುರ್ತ್ ಓಟ್ ಹಾಕಿ ಅಂತ ದಬಾಯಿಸ್ ಕೇಳ್ತಾನೆ. ನೀನೇ ನಾಯಿ ಓಟ್ ಹಾಕ್ತೀಯ ಅಕ್ಕ? ಅದ್ಯಾಕೆ? ಅವನ್ ಕೈ ಕೆಳಗ್ ದುಡಿತೀವಿ ಅಂತ ಅವ್ನ್ ಹೇಳ್ದಂಗೆಲ್ಲ ಕೇಳಕ್ಕಾಯ್ತದಾ? ನಿಮ್ಮಿಬ್ಬರು ಗಲಾಟೆ ಏನು ಅದು? ಇಲ್ಲ ದಾದಾ, ಇವಳು ನಾಯಿ ಓಟ್ ಹಾಕಲ್ವಂತೆ. ನೀನ್ ಯಾವ್ದಕ್ ಓಟ್ ಹಾಕ್ತಿ? ಯಾರಿಗೆ ಓಟ್ ಹಾಕಿದ್ರೆ ಏನೋ ಬಸಣ್ಣಿ? ಎಂತೆಂತ ಹುತ್ತುಗಳು, ಎಷ್ಟು ಬಗೆಯ ಹಾವುಗಳು, ಒಂದೊಂದನೆ ಹಿಡಿದು ವಿಷದ ಹಲ್ಲನು ಕೀಳೆ. ಲೋಕದಲ್ಲಿ ಶಾಂತಿಯನ್ನು ತರಬಹುದು ಅಣ್ಣ, ಲೋಕದಲ್ಲಿ ಶಾಂತಿಯನ್ನು ತರಬಹುದು ಅಣ್ಣ. ಬಾ ಜೌಟ ಮಾಡೋಣ. ಊಟ ಏನು ಬೇಡ, ಒಂದ್ ಸಂಗತಿ ಹೇಳೋಣ ಅಂತ ಬಂದೆ. ಪಟೇಲ್ ಮನೆಗೆ ನಾಗರಾವ್ ನುಗ್ಗಿತ್ತು. ಆಶನ ಕೈಲಿ ಅದೇನು ಗರುಡರೇಖೆ ಆಯ್ತೋ ಏನೋ, ಒಂದೇ ಏಟಿಗೆ ಜೀವ ಸಹಿತ ನಾಗರಾವನ್ ಹಿಡಿದು ಬಿಟ್ಟ. ಯಾ ಅಲ್ಲ, ಈ ಹುಡುಗ ಮುಂಡೆದಕ್ಕೆ ಇವೆಲ್ಲ ಯಾಕೆ ಬೇಕು ಅಂತೀನಿ. ಏನೋ ನಸೀಬ್ ಚೆನ್ನಾಗಿರೋ ಹೊತ್ತಕ್ಕೆ ಪರವಾಗಿಲ್ಲ. ಹಿಡಿಲಿ ಬಿಡು, ಹಿಡಿಯೋ ತಾಕತ್ತೈತೆ, ಹಿಡಿತಾನೆ. ನಾನು ನೀನು ಹಿಡಿಯೋಕಾಯ್ತದ? ಅದೇನಂತ ಹಾವಲ್ಲ ಬಿಡು. ಅದಕ್ಕಿಂತಲೂ ಹೆಚ್ಚಿನ ವಿಶೇಷ ಹಾವುಗಳು ನಮ್ಮೂರಲ್ಲಿ ಸಾಕಷ್ಟಿವೆ. ಕೈಗೆ ಸಿಕ್ಕಾಗ ಅವುಗಳನ್ನು ಹಿಡಿದು ಸೊಕ್ಕಡಗಿಸೋಕೆ ಭಾಷಣಂತ ಗಂಗೆ ದೇವರೇ ಬೇಕು. ನೀವೆಲ್ಲ ತಿಳಿದಿರೋ ಹಾಗೆ ಈಗ ಸ್ವಲ್ಪ ದಿವಸದಿಂದ ನನಗೆ ಪಿಂಚಣಿ ಆಯ್ತು. ಆದ್ರೆ ಅಷ್ಟಕ್ಕೆ ನನ್ನ ಕೆಲಸ ಮುಗಿಲಿಲ್ಲ. ಇಷ್ಟು ದಿನ ನಿಮ್ಮ ಮಕ್ಕಳಿಗೆ ಪಾಠ ಹೇಳ್ತಿದ್ದೆ, ಈಗ ನಿಮಗೆಲ್ಲ ಪಾಠ ಹೇಳ್ತೀನಿ. ನೀವು ಶ್ರದ್ಧೆಯಿಂದ 4 ಅಂಕಿ ಅಕ್ಷರ ಕಲ್ತ್ಕೊಂಡ್ರೆ ಮೂಕ ಪಶುಗಳ ಹಾಗೆ ಬೆಳೆಯಕ್ಕಾಗದ್ಮೇಲೆ ಹೆಬ್ಬೆಟ್ಟೊತ್ತಿ ಮೋಸ ಹೋಗೋದನ್ನು ತಪ್ಪಿಸಬಹುದು. ನೀವು ಚೆನ್ನಾಗಿ ವರ್ತಮಾನ ಪತ್ರಿಕೆಗಳನ್ನು ಓದೋದನ್ನು ಕಲ್ತ್ಕೊಂಡ್ರಿ ಅಂದ್ರೆ ನಿಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ, ದೇಶದಲ್ಲಿ ಏನ್ ನಡೀತಾ ಇದೆ, ನಿಮ್ಮನ್ನ ಆಳೋರು ಯಾರು, ನಿಮ್ಮನ್ನ ಯಾರು ಮೋಸ ಮಾಡ್ತಾರೆ ಅನ್ನೋದನ್ನೆಲ್ಲ ನೀವು ತಿಳ್ಕೋಬಹುದು. ರೇ ಮುದಿ ಮೇಸ್ಟ್ರೆ, ಏನು ಅರ್ಥವಾಗದೆ ಇರೋ ಜನಕ್ಕೆ ಏನೇನೋ ಹೇಳಿ ತಲೆ ಕೆಡಿಸಬೇಡಿ. ಕೇಳ್ರೋ, ಮಠದ ತೀರ್ಮಾನದ ಪ್ರಕಾರ ನೀವೆಲ್ಲ ಗಂಗಾಧರಪ್ಪನ್ಗೆ ವೋಟ್ ಹಾಕಬೇಕು. ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋ ಜವಾಬ್ದಾರಿ ನಂದು. ಗಂಗಾಧರಪ್ಪ ಗೆದ್ದು ಬಂದ ಮೇಲೆ 2 ರೂಪಾಯಿಗೆ ಸೇರ್ ಅಕ್ಕಿ, ಮನೆ ಇಲ್ದವ್ರಿಗೆ ಮನೆ, ಮದ್ವೆ ಆಗ್ತೀನಿ ಅಂದವ್ರಿಗೆ ತಾಳಿ, ಸೀರೆ, ಪಂಚೆ ಪ್ರಜಾಪಕ್ಷದವ್ರು ಕೊಡಿಸ್ತಾರೆ. ಮರಿಬೇಡಿ, ನಾಯಿ ಗುರ್ತು. ಶ್ರೀ ಮೇಸ್ಟ್ರೆ, ಈ ಜನಗಳನ್ನ ಬುದ್ಧಿವಂತರು ಮಾಡಕ್ ಹೋಗಿ ನೀವು ದಡ್ಡರಾಗಬೇಡಿ. ಬರ್ತೀನಿ ಮೇಸ್ಟ್ರೆ, ನಿಮಗೂ ಅಷ್ಟೇ, ಪ್ರಜಾಪಕ್ಷ ಮರಿಬೇಡಿ. ನೋಡಿದ್ರ ಮೇಷ್ಟ್ರೆ, ನಮ್ ಪಟೇಲ್ರ ಮಗ ಶೇಖರಪ್ಪ ನಮ್ದೊಂದು ಓಟ್ ಹಾಕಿದ್ರೆ ಇಷ್ಟೆಲ್ಲ ಕೊಡ್ತಾರೆ. ಅಯ್ಯೋ ಮುಗ್ಧರ, ಈ ಆಶೆಗಳಿಗೆಲ್ಲ ಬಲಿ ಆದ್ರೆ ಜೀವಮಾನ ಇಡೀ ಜೀತ ಆಗಿರ್ಬೇಕು ಅಷ್ಟೇ. ಹಂಗಾದ್ರೆ ನಾಯಿ ಗುರ್ತು ಓಟ್ ಕೊಡದೇ ಇದ್ರೆ ನೀವು ಇಷ್ಟೆಲ್ಲಾನು ಕೊಟ್ಬಿಡ್ತೀರಾ? ಅದನ್ನ ನಾನು ಖಂಡಿತ ಕೊಡಲ್ಲ. ಅದಕ್ಕಿಂತಲೂ ಶ್ರೇಷ್ಠವಾದ ಅಕ್ಷರ ಜ್ಞಾನ ಕೊಡ್ತೀನಿ. ಆ ವಿದ್ಯೆ ನಿಮ್ಮ ಇಡೀ ಜೀವಮಾನನ ನೀವಾಗಿ ರೂಪಿಸಿಕೊಳ್ಳೋ ಶಕ್ತಿ ನಿಮಗೆ ಕೊಡುತ್ತೆ. ಪೀರಾ, ಹೇ ಪೀರಾ, ಪೀರಾ, ಹೇ ಪೀರಾ,
ಯಾವಾಗ ಬಂದ್ಯೋ? ಈಗ ತಾನೇ ಬಂದೆ. ಅದಿರ್ಲಿ ಗುರುವ, ಏನ್ ಮರಿ ಪೂಜಾರಿ ತರ ಕಾಣಿಸ್ತೀಯಲ್ಲ? ನಿಮ್ಮ ಅಪ್ಪನ್ ತರ ನೀನು ಪೂಜಾರಿ ಆಗ್ಬಿಟ್ಯಾ? ಇಲ್ಲ ಪೀರ, ನಮ್ಮ ಅಮ್ಮನ ಬಲವಂತಕ್ಕೆ ಈ ವೇಷ ಹಾಕಿದ್ದೀನಿ. ಸಿಗರೇಟ್ ಕೊಡೋ ಪೀರ. ಯಾಕೋ ಸೇದೋ ಗುರುವ? ನಮ್ಮ ಹಳ್ಳಿಲಿ ಎಲ್ರ ಮುಂದೆ ಸೇದೋಂಗಿಲ್ಲಪ್ಪ. ಅದಿರ್ಲಿ, ನೀನ್ ಯಾಕೋ ಅಪರೂಪ ಹಳ್ಳಿಗೆ ಬಂದೆ? ಶಿವರಾತ್ರಿಗೆ ಬಂದ್ಯಾ? ಇವತ್ ರಾತ್ರಿ ಡ್ರಾಮಾಕ್ಕೆ ಸಾಹೇಬ್ರನ್ನ ಚೀಫ್ ಗೆಸ್ಟ್ ಆಗಿ ಕರೆಯಕ್ಕೆ ಪಟೇಲ್ ಶಿವನಂಜಪ್ಪನವರು ನಮ್ಮ ಆಸೆಗೆ ಬಂದಿದ್ರು. ಸಾಹೇಬ್ರು ನನ್ ಫೇಸ್ ನೋಡಿ ಒಪ್ಕೊಂಡ್ರು. ಅದಕ್ಕೆ ನಾನು ಹೊಸಿ ಮುಂದಾಗ ಬಂದೆ. ಪೀರಣ್ಣ, ಅಮ್ಮ ಪೀರಣ್ಣ ಬಂದ. ಪೀರು ಬನ್ನ. ಹೇಗಿದ್ಯಾ ಪೀರು? ಚೆನ್ನಾಗಿದ್ದೀನಮ್ಮ. ನಿನ್ನ ಆರೋಗ್ಯ ಹೇಗಿದೆ ಅಮ್ಮ? ನಾನ್ ಚೆನ್ನಾಗಿದ್ದೀನಪ್ಪ. ಅಪ್ಪ ಎಲ್ಲಮ್ಮ? ಕೆಲ್ಸಕ್ಕೆ ಹೋಗೈತೆ. ಭಾಷಾ? ಅವನು ಹೋಗವನೆ. ಇವತ್ತು ಶಿವರಾತ್ರಿ ಅಲ್ವಾ? ಶಿವರಾತ್ರಿ ದಿನಾನು ಕೆಲ್ಸಕ್ಕೆ ಹೋಗ್ಬೇಕಾ? ಗರೀಬರಿಗೆ ಶಿವರಾತ್ರಿನೂ ಒಂದೇ, ರಂಜಾನೂ ಒಂದೇ. ಶಿರವಾ ಸ್ವೀಕರಿಸೋ ದೇವಾ, ಶಿರವಾ ಸ್ವೀಕರಿಸೋ ದೇವಾ, ಶಿರವಾ ಸ್ವೀಕರಿಸೋ ಸ್ವೀಕರಿಸೋ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಸ್ವಾಮಿಗಳ ಆಶೀರ್ವಾದದಿಂದ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಾಟ ಶುರು ಆಗ್ತದೆ. DC ಸಾಹೇಬರು ಇಷ್ಟಲ್ಲೇ ಬರ್ತಾರೆ. ತಾವೆಲ್ಲ ಶಾಂತದಿಂದ ಕೇಳಬೇಕು. ಕನ್ನಡ ಕಲಾಭಿಮಾನಿಗಳೇ, ಕನ್ನಡ ಕಲಾ ರಸಿಕರೇ, ಇದು ಪ್ರಜಾಪಕ್ಷದ ಪ್ರಚಾರ. ನಮ್ಮ ಅಭ್ಯರ್ಥಿ ಗಂಗಾಧರಪ್ಪ ಅಂತಿಂತವರಲ್ಲ. ವಿಮಾನ ಕಂಡೋರು, ವಿಧಾನಸೌಧ ಹತ್ತೋರು, ಅವರು ಬಡವರಿಗಾಗೆ ಹುಟ್ಟಿದವರು. ಹೊಟ್ಟೆಯಲ್ಲಿರೋ ಕೂಸನ್ ಕೇಳಿದ್ರೆ ಗಂಗಾಧರಪ್ಪ ಎಂತವರು ಅಂತ ಹೇಳ್ತಾರೆ. ಅವ್ರ ಗುರ್ತು ನಾಯಿ, ನಮ್ಮ ನಾಯಿ, ನಿಮ್ಮ ನಾಯಿ, ನಮ್ಮೆಲ್ರ ನಾಯಿ. ನೀವೆಲ್ರು ನಾಯಿ ಗುರ್ತಿಗೆ ಓಟ್ ಹಾಕಬೇಕು, ಮರಿಬೇಡಿ. ಬನ್ನಿ ಬನ್ನಿ, ಅಂತೂ ನನ್ನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಹಳ್ಳಿಗೆ ಬಂದರಲ್ಲ, ತುಂಬಾ ಸಂತೋಷ. ನಮಸ್ಕಾರ. ಅವರೇ ನಮ್ಮ DC ಸಾಹೇಬ್ರು. ನಮ್ಮ ಮದರು ಸರ್, ನನ್ನ ತಂಗಿ, ನಮ್ಮ ಫ್ರೆಂಡು ಸರ್. ನಮಸ್ಕಾರ. ಸ್ವಲ್ಪ ಹೊತ್ತಿನಾಗ ನಾಟಕ ಶುರು ಆಯ್ತಾರೆ. ಬನ್ನಿ, ಹಿಂಗೆ ಹಿಂಗೆ ಬೇಗ ಬೇಗ ಗೊತ್ತಾಯ್ತು. ಬಸಮಿ, ನಾ ಹೇಳಿದಾಗ ಜ್ಞಾಪಕ ಇದೆಯಾ? ನಿಮ್ದೇನು ಅಟ್ಟನ ಇಲ್ಲ ಕನ್ನಂಬಾಡಿ ಕಟ್ಟನ? ಬೇಗ ಮುಗಿಸ್ರ, ನಾಟಕ ಶುರು ಆಗತ್ತೆ. ಶಿವರಾತ್ರಿ ದಿನ ಜಾಸ್ತಿ ಕುಡಿಬಾರ್ದು ಕಂಡ್ರಲ್ಲ, ಶಿವ ಮೆಚ್ಚಕ್ಕಿಲ್ಲ. ಈ ಪರಮಾತ್ಮ ಹೊಟ್ಟೆ ಒಳಕ್ ಹೋದ್ಮೇಲೆ ನಾನೇ ಶಿವ, ನಾನೇ ಯಮ. ಈ ಊರಿಗೆ ಶಿವ ಯಾರು ಗೊತ್ತಾ? ನಮ್ ಪಟೇಲ್ ಶಿವನಂಜಪ್ಪ. ಲೇ, ನಿಮ್ ಶಿವನಂಜಪ್ಪ ಶಿವನೇನೋ, ಅವಳು ಯಮ ಕಣೋ. ಆ ಮಾರ್ಕಂಡ ಪಾಯಿಂಟ್ ಮಾಡ್ತಾನಲ್ಲ ಬಸಣ್ಣೆ, ಅವನು ಯಾರು ಗುಟ್ಟುದ್ನೋ ಎಲ್ಲುಟ್ಟುದ್ನೋ, ಕುಲ ಗೋತ್ರ ಒಂದು ತಿಳಿದಿದೆ. ಪಾಯಿಂಟ್ ಕೊಟ್ಟವರಲ್ಲ, ನಮ್ಮವ್ರ ತಲೆಯಲ್ಲಿ ಮೆದುಳೇ ಇಲ್ಲ. ಬೈ ಎಂಡಾನೇ ತುಂಬೈತೆ. ಮುಚ್ಚಲ್ಲ ಬಾಯ್. ಮಕ್ಕಳಿಗೆ ಯಾವ ಜಾತಿನೋ, ಬೆಳೆದ ದೊಡ್ಡರಾದ್ಮೇಲೆ ಜಾತಿ ಗೀತಿ ಎಲ್ಲ. ನಾವಿನ್ನು ಭೂಲೋಕಕ್ಕೆ ಹೋಗಿ ಬರಲು ಅಪ್ಪಣೆ ಕೊಡಿ ಮಹಾಪ್ರಭು. ನಿಲ್ಲಿ ನಿಲ್ಲಿ ನಿಲ್ಲಿ. ಪಾಪಾತ್ಮರನ್ನು ಕರೆತರಲು ನೀವು ಹೋಗಬೇಕು. ಶಿವಭಕ್ತ ಮಾರ್ಕಂಡೇಯನನ್ನು ಕರೆತರಲು ನಾನು ಹೋಗುತ್ತೇನೆ. ಭೂಮಿಗೆ ಗಂಗೆಯ ಸುರಿದವನೇ, ಕಾಮನ ಗರ್ವವ ಮುರಿದವನೇ,
ಶಿವಲಿಂಗ ಬಿಟ್ಟು ನೀ ಇತ್ತ ಬಾ ಬಾಲಕ, ಶಿವಲಿಂಗ ಬಿಟ್ಟು ಇತ ಬಕ ಬಾ ಬಾಲಕ, ಹರಲಿಂಗ ಪಿಡಿದತ್ತ ನಿಂತಿರುವ ತನಕ, ಹರಲಿಂಗ ಪಿಡಿದತ್ತ ನಿಂತಿರುವ ತನಕ, ಮರಳಲಾಗದು ಪಾಶ ಸಹಿಸ ನೀ ಕುಹಕ, ಮರಳಲಾಗದು ಪಾಶ ಸಹಿಸ ನೀ ಕುಹಕ. ಮಾರ್ಕಂಡೇಯ ಶಿವಲಿಂಗವನ್ನು ಬಿಟ್ಟು ಇತ್ತವ. ತುಂಬಿದ ಜೀವವ ಕಾಯಲು ಬಾ, ತುಂಬಿದ ಭಕ್ತಿಯ ಹರಸಲು ಬಾ, ಓಡಿ ಬಂದನ ಶರಣಾಗಿ, ಪಾಲಿತ ಮೃತ್ಯುಂಜಯನಾಗಿ, ಓಡಿ ಬಂದನ ಶರಣಾಗಿ, ಪಾಲಿತ ಮೃತ್ಯುಂಜಯನಾಗಿ, ಓಡಿ ಬಂದನ ಶರಣಾಗಿ, ಪಾಲಿತ ಮೃತ್ಯುಂಜಯನಾಗಿ, ಓಡಿ ಬಂದ. ಹುಡುಗನಿಗೆ ಏನಾಯ್ತು? ಏನೂ ಆಗಿಲ್ಲ, ಸ್ವಲ್ಪ ಹೆದರ್ಕೊಂಡಿದ್ದಾನೆ. ಯಾರಿ ಹುಡುಗ? ನಮ್ಮಗನೇ ಬುದ್ಧಿ, ಬಸಣ್ಣಿ ಅಂತ. ಬಸಣ್ಣಿ ನಿಮ್ಮಗನ? ಹೌದು ಬುದ್ಧಿ, ನಮ್ ಸಾಕ್ ಮಗ. ಹುಡುಗ ತುಂಬಾ ಚೆನ್ನಾಗಿ ಮಾಡ್ದ. ಇಟ್ಕೊಳ್ಳಿ, ಬೆಳಗ್ಗೆ ಡಾಕ್ಟರ್ ತೋರಿಸಿ. ಪರ್ವರ್ತಿಗ ಮಗ ಎಷ್ಟು ಮುದ್ದಾಗವನೆ. ಯಾವ ಊರ್ನೋನೋ, ಯಾರ್ ಮಗುನೋ. ಈ ಮಗ ಯಾರ್ದಪ್ಪ? ಈ ಮಗು ನಮ್ಮೂರ್ದಂತೂ ಅಲ್ಲ. ಒಂದ್ ಅಜ್ಜಿ, ಒಂದ್ ಮಗು, ಒಂದ್ ಕರು ನಮ್ ದೋಣಿಲ್ ಬರ್ತಿದ್ರು. ಕರು ಜಿಗ್ದು ದೋಣಿ ಮುಗ್ಚೋಯ್ತು. ಆ ಅಜ್ಜಿ ನೀರ್ನಲ್ಲೇ ಮುಳುಗಿರ್ಬೇಕು. ಕತ್ನಲ್ಲಿ ರುದ್ರಾಕ್ಷಿ ಐತೆ. ಲಿಂಗಾಯತರ ಮಗ ಇರ್ಬೇಕು. ಅಂತೂ ಈ ಮಗಿನ ಪ್ರಾಣ ಏನೋ ಉಳಿಸಿದ್ದಾಯ್ತು. ಆದ್ರೆ ಇದನ್ನೇನ್ ಮಾಡೋದು? ಈ ದಿಕ್ಕಿಲ್ಲದ ಮಗನ ನಾವೇ ಸಾಕೋಣ. ನಮ್ಗೆ ಒಂದೊತ್ತಿಗಿದ್ರೆ ಇನ್ನೊಂದೊತ್ತಿಗಿರಲ್ಲಮ್ಮ. ಅದು ಅಲ್ಲದೆ ಇದು ಲಿಂಗಾಯತರ ಮಗ ಬೇರೆ. ಹೆಂಗಾದ್ರೂ ಆಗ್ಲಿ, ನಮ್ಮ ಹಳ್ಳಿಗೆ ಹೋಗಿ ಪಟೇಂದ್ರನೊಂದ್ ಮಾತು ಕೇಳೋಣ. ಆ ಕಟ್ಟಿಕ್ ನನ್ನ ಮಗನಿಗೆ ಕೇಳೋದು. ಈ ಹಳ್ಳಿಯವ್ರಿಗೆಲ್ಲ ಮಠಾನೇ ದೊಡ್ಡದು. ಹೋಗಿ ಆ ಮಠ ಸ್ವಾಮಿಗಳನ್ನೇ ಕೇಳೋಣ. ಹೋಗು, ನಿಮ್ಮಂತವ್ರು ಈ ಮಠದ ಮುಂದೆನೆ ಬರ್ಕೊಡ್ದು. ಇಲ್ಲ ಸ್ವಾಮಿ, ಈ ಮಗು ಹೊಳೆಲ್ ಕೊಚ್ಕೊಂಡು ಹೋಗ್ತಾ ಇತ್ತು. ಏನೋ ದೇವ್ರ ದಯದಿಂದ ಬಚಾವಾದ. ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಇರೋದ್ರಿಂದ ಇದು ಲಿಂಗಾಯತರ ಮಗ ಇರಬಹುದು ಅಂತ ಈ ಅನಾಥ ಮಗುನ ತಮ್ಮ ಮಠಕ್ಕೆ ಒಪ್ಸೋಣ ಅಂತ ಬಂದ್ವಿ ಸ್ವಾಮಿ. ಕತ್ನಲ್ಲಿ ರುದ್ರಾಕ್ಷಿ ಹಾಕ್ಬಿಟ್ಟ ತಕ್ಷಣ ಕರಿ ನಾಯಿ ಬೆಳಗಾಗುತ್ತಾ? ಇದು ಯಾರು ಹುಟ್ಟಿದ್ದೋ, ಎಲ್ಲಿ ಹುಟ್ಟಿದ್ದೋ? ಹೋಗಿ ಅದೇ ಒಳಗೆ ಹಾಕ್ಬಿಡು. ಗಂಗಾದೇವಿ ಮೆಚ್ಕೋತಾಳೆ. ನೀವೇ ಹಿಂಗಂದ್ರೆ ಹೆಂಗೆ ಸ್ವಾಮಿ? ದಯವೇ ಧರ್ಮದ ಮೂಲ ಅಂತ ಬಸವಣ್ಣವರೇ ಹೇಳವ್ರೆ. ನನಗೆ ನೀನು ಬಸವಣ್ಣವ್ರ ಬಗ್ಗೆ ಹೇಳ್ತೀಯಾ? ನೋಡು, ಗೋಡೆ ಮೇಲೆ ಅವ್ರದ್ದು ಎಷ್ಟು ದೊಡ್ಡ ಚಿತ್ರ ತೂಗಾಕಿದೇವಿ. ನಡೆಯಲಿಂದ ಇನ್ನೊಂದ್ಸಲ ಈ ಕಡೆ ತಲೆ ಹಾಕ್ಬಿಡುತ್ತೆ. ಕಣ್ ಮಕ್ಕಳನ್ನ ಸಾಕೋದಕ್ಕೆ ಇದು ಅನಾಥಾಶ್ರಮ ಅಲ್ಲ. ಹೌದೌದು. ಹೊಡೆಯಲಿಂದ ಏನ್ ಮಕ್ಕ ನೋಡ್ತೀಯ? ತೊಳೆಯಲಿಲ್ಲ. ಬಸವಣ್ಣವರೆಲ್ಲಿ, ಇವರೆಲ್ಲಿ? ಆ ಪುಣ್ಯಾತ್ಮ ಜಾತಿನೇ ಇಲ್ಲ ಅಂದ. ಅವನ ಹೆಸರಿನಲ್ಲಿ ಮಠ ಕಟ್ಸಿದ್ರು. ಕೊನೆಗೆ ಅವನು ಹೇಳಿದ್ದನ್ನೇ ಮರೆತು ಬಿಟ್ರು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
ಏ ಭಾಷಾ, ನೀನು ನಿಮ್ ಮನೆಯಲ್ಲಿ ಎಲ್ರು ನಮ್ ಗಂಗಾಧರಪ್ಪ ನಾಯಿ ಗುರ್ತಿಗೆ ಓಟ್ ಹಾಕಬೇಕು. ಅದೇನ್ ಪುಕ್ಸಟ್ಟೆ ಬಂದೈತಾ? ಇಷ್ಟು ವರ್ಷದಿಂದ ನಿಮ್ಗೆ ಓಟ್ ಕೊಟ್ಟು ಕೊಟ್ಟು ನಮ್ ಕೈಯಾಗಿನ ಗೆರೆಗಳೇ ಅಳಿಸೋಗವೆ. ನಿಮ್ ಪಕ್ಷ ಏನು ಅಂತ ನಮಗ್ ಗೊತ್ತಿಲ್ವಾ? ನಮ್ ಪ್ರಜಾಪಕ್ಷ ಬಹಳ ಒಳ್ಳೆ ಪಕ್ಷ ಭಾಷಾ. ನಮ್ ಪಕ್ಷ ನಿಮಗೆ ಎಷ್ಟೆಲ್ಲಾ ಕೆಲಸ ಮಾಡೈತೆ. ಇಷ್ಟು ವರ್ಷದಿಂದ ನಿಮ್ ಪಕ್ಷಕ್ಕೆ ಓಟ್ ಕೊಟ್ಟು ನಮ್ಗೇನ್ ಸಿಕ್ತು? ಓಟ್ ಈಸ್ಕೊಂಡ್ರೆಲ್ಲ ಈರ್ಭದ್ರ ಆದ್ರು. ಓಟ್ ಕೊಟ್ಟು ಕೊಟ್ಟು ನಾವು ಕೋಡಂಗಿಗಳಾದ್ವಿ. ಕೊಡಲ್ಲ ಹೋಗಲೆ. ನಮ್ ಚಿಕ್ಕ ಸೌಕಾರರು ಮನೆ ಬಾಗಿಲಿಗೆ ಬಂದು ಕೇಳ್ತಾವ್ರೆ, ಕೊಡಕ್ಕಿಲ್ಲ ಅಂತೀಯನ್ನೋ. ಎಷ್ಟೋ ಕೊಬ್ಬು ನಿಂಗೆ. ಏಯ್, ಏನೋ ಕೊಬ್ಬು ಗಿಬ್ಬು ಅಂತ ಮಾತಾಡ್ತೀಯ? ಅದೆಲ್ಲ ಇರೋದು ನಿಮ್ಮಂತ ಮನೆ ಹಾಳ್ರಿಗೆ. ಹಾಡ್ಮಿರ್ತಿದಾನೆ ಈ ಬದ್ಮಾಶ್. ನೀನ್ ಹೂ ಅನ್ನೋಣ, ಇವನನ್ನ ನಾನೊಂದ್ ಕೈ ನೋಡ್ಕೊತೀನಿ. ಏಯ್ ಭಾಷಾ, ಛೇ 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 ಛೇ. ಯಾಕೋ ಭಾಷೆ ಮೇಲೆ ಬೇಜಾರು? ಅದು ಅವನಿಷ್ಟ. ಭಾಷಾ ಏನು ಬಲವಂತ ಇಲ್ಲ. ನೀನು ಓಟ್ ಹಾಕ್ತಿದ್ರೆ ಬೇಡ. ನೀನು ಓಟ್ ಯಾರ್ಗ ಹಾಕ್ತೀಯೋ ಹಾಕ್. ಮುಂದೇನೋ ನೀವೆಲ್ಲ ನಮ್ಮಲ್ಲೇ ಕೆಲಸ ಮಾಡ್ಬೇಕಲ್ಲ. ಬರ್ತೀನಿ ಭಾಷಾ. ಇದೆಲ್ಲ ನಿಮ್ಗೇನೆ. ಏ ಕರಿಯ, ನಾ ಹೇಳ್ದಂಗ್ ಮಾಡ್ಬಿಡು. ಇದನ್ನೆಲ್ಲ ಹಂಚ್ಕೊಂಬಿಡಿ. ಏ ಹುಚ್ಚು ಮಕ್ಕಳ, ನಾಳೆ ಎಲೆಕ್ಷನ್ ಇವತ್ತೇ ಬೇಟೆ ಆಡಕ್ ಬಂದ್ರೆ ಅಂದ್ರಲೇ ಮುಚ್ಚಿಸ್ ಬೆಂಕಿ ಹಾಕ. ಆ ಹೆಂಡ ಕುಡಿಯೋದು ಒಂದೇನೆ, ನಿಮ್ಮ ಅಪ್ಪ ಅಮ್ಮಂದು ರಕ್ತ ಕುಡಿಯೋದು ಒಂದೇನೆ. ಇವತ್ತು ಇದನ್ನು ಕುಡಿಸಿ ಅವರು ಗೆದ್ದು ಗದ್ಗೆ ಏರಿ ನಾಳೆ ನಿಮ್ ರಕ್ತ ಕುಡಿತಾರೆ. ಏ ಪಟೇಲ ನಾಯಿಗಳ, ಇನ್ನೊಂದು ನಿಮಿಷದಲ್ಲಿ ಈ ಜಾಗ ಖಾಲಿ ಮಾಡದೆ ಇದ್ರೆ ಒಬ್ಬೊಬ್ಬರನ್ನೇ ಕೊಚ್ಚ ಹಾಕ್ಬಿಡ್ತೀನಿ. ನಿಂತ್ಕೊಂಡ್ರು ಹೊತ್ಕೊಂಡವ್ರ ಹಾಳು ಹೆಂಡನ. ಏಯ್, ನಿಮಗಾದ್ರೂ ಬುದ್ಧಿ ಬೇಡೇನ್ರು? ಎಂಡ ಕುಡ್ದು ಓಟ್ ಹಾಕ್ತಾರೇನ್ರು? ಪಾಪಿಗಳ ಚಂಡಾಲ್ರ ನಿಮ್ ಕೈ ಸೇದೋಗ ನನ್ನ ಮಗನ್ ರಕ್ತ ಬರಗೊಡ್ದಿದಾರಲ್ಲ. ಹೆಂಡ ಬಾಡಿನ ಮುಂದೆ ಇನ್ನೂ ದೇವರು ಉಂಟೆ ಮಾಡಿರೋ ದೊಡ್ಡ ಹಬ್ಬವ. ಒಂದೇ ಒಂದೋಟಿಗೆ ಎಷ್ಟೊಂದು ಹೆಂಡವೋ, ನಮ್ಮಯ್ಯ ಭಾಗ್ಯಕ್ಕೆ ಎಡೆಯಿಲ್ಲವೋ. ಹೆಂಡದ ಕಡೆಗೇರಿ ನವಜೀವ ಕುಣಿದೈತೆ, ಹೆಂಡಕ್ಕೆ ಸಾವಿಲ್ಲವೋ. ಹೆಂಡಕ್ಕೆ ಸಾವಿಲ್ಲವೋ, ಹೆಂಡಕ್ಕೆ ಸಾವಿಲ್ಲವೋ. ರಾತ್ರಿ ನಿಮ್ ಮಗನ್ ಕಡೆಯವರು ಏನು ತಪ್ಪು ಮಾಡ್ದೆ ಇರೋ ನನ್ ಮಗ ಭಾಷನ್ನ ಜನ ಬಡ್ದಂಗ್ ಬಡದ್ರು. ಬಡವ್ರು ನಿಂಗ್ ಹೊಡಿಬಹುದಾ ತಾಯಿ? ಭಾಷೆ ನೋಡ್ದ್ಬಿಟ್ರ? ಏನ್ ಕೇಡ್ಗಾಲ ಬಂತು ಅಂತೀನಿ. ಶಿವನೇ, ನಮ್ ಸೇಕ್ರು ಬರ್ಲಿ, ಬುದ್ಧಿ ಹೇಳ್ತೀನಿ. ಭಾಷನ್ ಸರಿಯಾಗಿ ನೋಡ್ಕೋಪಾತವ. ಬಂದ್ಬಿಟ್ಲು ಚಾಡಿ ಹೇಳಕ್ಕೆ. ನಮ್ ಚಿಕ್ಕದಣಿ ಅಂದ್ರೆ ಬೆಣ್ಣೆ ನುಂಗಿದ ಬೆನ್ಕಪ್ಪ ಇದ್ದಂಗೆ. ದೇವ್ರಂಥ ಮನುಷ್ಯರ ಮ್ಯಾಗೆ ಇಂಥ ಅಪರಾಧ ಹೊರಸ್ತಿಯಲ್ಲೋ, ನಿನ್ ನಾಲ್ಗೆ ಸೇದ್ ಹೋಗ. ಏ ಗಾಳಿ ಬಾಯಿ ಮುಚ್ಚು. ಅವ್ರ ಸಂಕಟ ಅವ್ರಿಗೆ, ಆ ಉರಿಯೋ ಗಾಯದ ಮೇಲೆ ಉಪ್ಪು ಹಾಕ್ತೀಯ. ನಿಂಗೆ ಯಾಕೆ ಅವ್ರಿ ಉರು ಸಾಬ್ರಿ? ನಿನ್ ಕೆಲ್ಸ ನೀನ್ ನೋಡ್ಕೋ. ಪಾತಮ್ಮ, ಮೊದಲು ನಿನ್ನ ಮಗನಿಗೆ ಬುದ್ಧಿ ಹೇಳು. ಊರ್ ತುಂಬಾ ವಿರೋಧ ಕಟ್ಕೊಂಡವನೆ. ಯಾರು ಹೊಡೆದ್ರೋ ಏನೋ, ಸದರ ಕೊಟ್ಟಿದ್ದಕ್ಕೆ ನೀವೆಲ್ಲ ಎಚ್ಕೊಂಡಿದ್ದೀರಾ. ತಲೆ ಗಟ್ಟಿ ಆಗೈತೆ ಅಂತ ಗೋಡೆಗೆ ಡಿಕ್ಕಿ ಹೊಡಿಬೇಡ ಅಂತ ಹೇಳೋ ಅವನಿಗೆ. ಇನ್ಯಾರಾದ್ರೂ ನಮ್ ಶೇಖರಪ್ಪನ ಬಗ್ಗೆ ಹಿಂಗ್ ಮಾತಾಡಿದ್ರೆ ನಾಲ್ಗೆ ನಾ ಸೀಳ್ಬಿಡ್ತಿದ್ದೆ. ಇಲ್ಲಿ ಕೇಳಿ ಸ್ವಲ್ಪ. ಬೆಂಕಿ ಇಲ್ದೆ ಹೊಗೆ ಬಂದಾತ. ನಮ್ಮ ಹುಡುಗನಿಗೆ ನಾವು ಬುದ್ಧಿ ಕಲ್ಸೋದ್ ಬಿಟ್ಟು
ಅವಳನ್ನೇ ಬೈತಿದ್ದೀರಲ್ಲ. ಅಡಿಗೆ ಮನೆ ಆಗಿರೋದು ಬಿಟ್ಟು ಬೀದಿಗೆ ಬಂದು ನನಗೆ ನ್ಯಾಯ ಹೇಳ್ತೀಯ? ಸುಮ್ಮನೆ ಹೋಗೋಗು. ಇಲ್ಲ ಪಟೇಲ್ರೆ, ನಾನ್ ಸುಳ್ಳು ಹೇಳ್ತಾ ಇಲ್ಲ. ನಿಮ್ ಮಗನ್ ಕಡೆಯವರು ನನ್ನ ಮಗ ಭಾಷಣ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟವ್ರೆ. ನಮ್ಮೂರ್ನಾಗೆ ಇದ್ಕೊಂಡು ನನ್ನ ಮಗನ ಮ್ಯಾಗೆ ನನ್ನ ಎದುರಿಗೆ ದೂರ ಹೇಳೋಷ್ಟು ಸೊಕ್ಕ ನಿನಗೆ. ಇನ್ನೊಂದು ನಿಮಿಷ ನಿನ್ನ ಹಾಳು ಕೆಟ್ಟು ಮುಸುಡಿನ ಹೊತ್ಕೊಂಡು ನಿಂತಿದ್ರೆ, ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ನೀನು ನಿನ್ನ ಇಡೀ ಸಂಸಾರ ಕೆಂಡದಾಗೆ ಸುಟ್ಟು ಬೂದಿ ಆಗ್ಬೇಕಾಯ್ತೈತೆ. ಹುಷಾರ್. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿನಿಂದೆಗಳು ಬಂದಡೆ, ಸಮಾಧಾನಿಯಾಗಿ ಎದುರಿಸಬೇಕಯ್ಯ, ಸಮಾಧಾನಿಯಾಗಿ ಎದುರಿಸಬೇಕಯ್ಯ. ಪಾತವ, ಇದನ್ ತಗೋ. ಭಾಷಣ್ಗೆ ಔಷಧಿ ತರಿಸ್ಕೊಡ್ಬೇಕಂತೆ, ಅವ್ರು ಕೊಟ್ಟು ಕಳಿಸಿದ್ದಾರೆ. ಯಾಕವ ಹಂಗ್ ನೋಡ್ತೀಯಾ? ಬೇಗ ತಗೊಳವ. ದುಡ್ಡು ಕೊಡೋದನ್ನ ಯಾರಾದ್ರೂ ನೋಡ್ಬಿಟ್ರೆ ನನ್ ಗತಿ ಅಷ್ಟೇ. ಬೇಡ ತಾಯಿ. ಬಂದ್ರಲ್ಲ ಆಯ್ತು. ಪಾತ್ರೆ ಕಲಾಯಿ ಸಿದ್ದಪ್ಪ, ನಿಮ್ಮನೆಲ್ಲ ಕರ್ಕೊಂಡು ಓಟ್ ಹಾಕ್ಬಾ. ಜಲ್ದಿ ನಡಿ ನಡಿ. ಸಲೀಮ, ನಾನ್ ಬಂದೈತೆ, ಓಟ್ ಹಾಕ್ಬೇಕು. ನಿಮ್ ಮನೆಯವರೆಲ್ಲ ನಡೀರಿ. ಓಟ್ ಹಾಕ್ಬೇಕಾ? ಹೋಗ್ರಲೇ, ಹೇಡಿಗಳ ತರ ಹಿಂದ್ರಿಂದ ಬಂದು ನಮ್ಮ ಅಣ್ಣನ್ ಮೇಲೆ ಕೈ ಮಾಡಿದವರು ಈಗ ಓಟ್ ಹಾಕಕ್ ಬನ್ನಿ ಅಂತ ಕರಿತಿದ್ದೀರಲ್ಲ, ನಿಮ್ ಗಾಡಿಲ್ ಬಂದ್ರೆ ಸುಡುಗಾಡ ಕರ್ಕೊಂಡು ಹೋಗ್ತೀರಾ ಅಷ್ಟೇ. ನಾವ್ಯಾರು ಓಟ್ ಹಾಕಕ್ಕಿಲ್ಲ, ಹೋಗಿ. ಈಗ ಸುಮ್ಮನೆ ಬಂದು ಓಟ್ ಹಾಕ್ತಿರೋ ಇಲ್ವಾ? ಹಾಕಕ್ಕಿಲ್ಲ ಅಂದ್ರೆ ಹಾಕಕ್ಕಿಲ್ಲ. ಭಾಷಣ ಎದ್ ಬಂದ್ರೆ ನಿಮ್ಮನ್ನೆಲ್ಲ ಚಚ್ಚಾಕ್ತಾನೆ. ಕರೀನಾ ಭಾಷಣನ? ಭಾಷಣ, ಭಾಷಣ. ಮುದಿಯ ಏನ್ಮೇಲೆ ಕಲಿಮಾ ಎದ್ದೇಳು. ಇವತ್ತಿನಿಂದ ನಿಮಗೆ ಕೆಲಸ ಇಲ್ಲ. ಯಾಕೆ ಬುದ್ಧಿ? ಯಾಕೆ ಗೀಕೆ ಅಂತ ಕೇಳಬೇಡ. ಕೆಲಸ ಇಲ್ಲ ಅಂದ್ಮೇಲಿಲ್ಲ. ಯಾಕೆ? ನಾವೇನ್ ತಪ್ಪು ಮಾಡಿದೀವಿ ಅಂತ? ನಮ್ ಸಾವುಕಾರನ ಎದುರು ಹಾಕೊಂಡ್ರೆ ಅಷ್ಟೇ. ನಾವ್ ಯಾವ ಕರ್ಮ ಮಾಡಿದ್ದಕ್ಕೆ ಈ ಶಿಕ್ಷೆ? ಉಗುರು ಸುತ್ತಿನ ಮೇಲೆ ಒನಕೆ ಪೆಟ್ಟು ಬಿದ್ದಂಗಾಯ್ತು. ನಮ್ಮನ್ನ ಅಲ್ಲಾನೇ ಕಾಪಾಡ್ಬೇಕು. ಉಸಿರಾಡಕ್ಕೂ ನಿಮ್ ಒಪ್ಪಿಗೆ ಬೇಕಾ? ಕಷ್ಟಪಟ್ಟು ಮೈ ಮುರಿದು ದುಡಿತೀವಿ ಅಂದ್ರು ಬಿಡಲ್ಲ. ಬೆಂಕಿ ಜೊತೆಲಿ ಸರ್ಸಾಡಕ್ ಹೋಗಿ ಮೈ ಸುಟ್ಕೊಂಡ್ ಚಿಟ್ಟೆ ಕತೆ ಆಯ್ತು ನಮ್ ಬಾಳು. ಹೊಲಿಗೇರಿಗೆ ಹೋಗಿ ಗಲಾಟೆ ಮಾಡಿದ್ದಕ್ಕೆ ನಿನಗೂ ಹೊಡೆದ್ರು, ನನ್ ನೌಕರಿನೂ ಹೋಯ್ತು. ಇದ್ರಲ್ಲಿ ಭಾಷಣದ್ದೇನ್ ತಪ್ಪು? ನ್ಯಾಯಕ್ಕಾಗಿ ಹೋರಾಡ್ಬಾರ್ದಾ? ನಿಮ್ದಿನ್ನು ಬಿಸಿ ರಕ್ತ. ಈ ಹಳ್ಳಿಲಿ ಹ್ಯಾಕ್ ಬದುಕ್ಬೇಕು ಅನ್ನೋದು ನನಗ್ ಗೊತ್ತು. ಹೌದೌದು,
ಇಷ್ಟು ದಿನ ನಾವು ಸಹಿಸ್ಕೊಂಡು ಬಂದಿದ್ದಕ್ಕೇನೆ ಆ ಪಟೇಲ ನಮ್ಮನ್ನ ಈ ಪರಿಸ್ಥಿತಿಗೆ ತಂದಿದ್ದು. ಈ ಹಳ್ಳಿಲಿರೋದು ನಮ್ದೊಂದೇ ಮುಸಲ್ಮಾನರ ಸಂಸಾರ, ಅದಕ್ಕೆ ತಿನ್ನೋ ಅನ್ನಕ್ಕೆ ಕಲ್ಲು ಬಿಟ್ಟೇನೋ. ಮುಸಲ್ಮಾನರಾಗಿ ಹುಟ್ಟಿದಕ್ಕೆ ನೀನ್ ಯಾಕಮ್ಮ ವ್ಯಥೆ ಪಡ್ತೀಯ? ಆ ಹೊಲೇರಿಗೆ ಎಂಡ ಕುಡಿದು ಓಟ್ ಹಾಕ್ಬಿಡಿ ಅಂತ ಹೇಳಿದ ಕಾರಣಕ್ಕೆ ಪಟೇಲಿನ ಕಡೆಯವರು ರಾತ್ರಿ ನಾನೊಬ್ಬನೇ ಬರ್ತಿದ್ದಾಗ ಹಿಂದ್ರಿಂದ ಬಂದು ಹೊಡೆದ್ರು. ಎದುರುಗಡೆಯಿಂದ ಬಂದಿದ್ರೆ ಒಬ್ಬೊಬ್ಬರನ್ನ ಕೊಚ್ಚ ಹಾಕ್ಬಿಡ್ತಿದ್ದೆ ಆ ಕಂತ್ರಿ ನಾಯಿಗಳನ್ನ. ಯಾರು ಭಾಷಣ ಆ ಕಂತ್ರಿ ನಾಯಿಗಳು? ನಾಯಿಗೆ ನಾಯಿ ಗುರ್ತಿಗೆ, ಗಂಗಾಧರಪ್ಪನವರಿಗೆ, ಶೇಖರಪ್ಪನವರಿಗೆ, ನಾಯಿ ಗುರ್ತಿಗೆ, ನಾಯಿ ಮಹಾರಾಜರಿಗೆ. ಏನಾಯ್ತು? ಏನಾದ್ರೂ ಕೆಟ್ಟ ಕನ್ಸ್ಕೊಂಡ್ರಾ? ಇದು ಕಾಡು, ಇಲ್ಲಿರೋರೆಲ್ಲ ಕಾಡು ಮೃಗಗಳು. ನಾವ್ ಈ ಊರೆಲ್ಲ ಇದ್ರೆ ಅವ್ರು ನಮ್ಮನ್ನ ಬೇಟೆ ಆಡ್ತಾರೆ. ಎಲ್ಲಾದ್ರೂ ದೂರ ಹೋಗೋಣ ಬೇಗಂ. ಹುಟ್ಟಿ ಬೆಳೆದು ಊರ್ ಬಿಟ್ಟು ಹೋಗೋ ಕೆಟ್ಟ ಯೋಚನೆ ಬೇಡ. ಹಾವಿನ ಹೆಡೆ ನೆರಳಲ್ಲಿ ಕುಳಿತಿರೋ ಕಪ್ಪೆ ಅಂತೆ ಎಷ್ಟು ದಿನ ಅಂತ ಹೀಗೆ ಬದುಕೋಕಾಗುತ್ತೆ? ಯಾವನ್ಗೋ ಹೆದರ್ಕೊಂಡು ಊರ್ ಬಿಟ್ಟೋದಕ್ಕಾಯ್ತದ? ಬದುಕೋ ಹಕ್ಕು ನಮಗೂ ಇದೆ. ಬದುಕಿದ್ರೆ ಇವರಲ್ಲೇ ಬದುಕೋಣ, ಸತ್ರು ಇವರಲ್ಲೇ ಸಾಯೋಣ. ಬೇಡ ಭಾಷ್ಯ, ಬದುಕಿದ್ರೆ ಮನುಷ್ಯ ಹಾಗೆ ಬದುಕೋಣ. ಆದ್ರೆ ಈ ಕಾಡುಗಳ ಮಧ್ಯ ಇದ್ದು ಬದುಕಿದ್ರು ಸತ್ತವರು ಬಾಳೋದ್ ಬೇಡ. ಎಷ್ಟು ದಿನ ನೀವೆಲ್ಲ ಕುರಿಗಳಾಗಿ ಬದುಕಿದ್ ಸಾಕು. ಇನ್ನೀ ಅನ್ಯಾಯ ತಡೆಯಕ್ಕಾಗಲ್ಲ. ನಾನವ್ರನ್ನ ಬೇಟೆ ಆಡ್ತೀನಿ. ಭಾಷಾ, ನಿನ್ ತಲೆಗಿಲೆ ಕೆಟ್ಟಿದ್ಯೇನು? ನಿನ್ ದುಡುಕಿನಿಂದ ತಾನೇ ಇಷ್ಟೆಲ್ಲ ಆಗಿದ್ದು. ತಿರ್ಗಾ ನೀನೋಗ ಅವ್ರನ್ನ ಕೆಣಕಿದ್ರೆ ಅವ್ರು ನಮ್ಮನ್ನ ಬರ್ಬಾದ್ ಮಾಡ್ಬಿಡ್ತಾರೆ. ಭಾಷಾ, ನಾನು ನಿಮ್ಮ ಮನೆಗೆ ಹೋಗಿದ್ದೆ. ಎಲ್ಲ ವಿಷಯ ತಿಳಿತು. ನೀನು ಸರಿಯಾಗಿ ಮಾತನಾಡಿದ್ಯಾ ಬಿಡು. ಅಪ್ಪ ಅಮ್ಮ ಹೆದರ್ಕೊಳ್ಳೋದು ನೋಡಿದ್ರೆ ನನಗೂ ಕೆಲವು ಸಲ ಧೈರ್ಯನೇ ಬರ್ತಾ ಇಲ್ಲ. ಅಜ್ಜ, ಈ ಊರು ಕಾಡಾಗೋಗ್ಬಿಟ್ಟದೆ. ಏನಾದ್ರೂ ಬೇರೆ ದುಡಿಮೆ ಮಾಡೋಣ ಅಂದ್ರೆ ಏನೂ ತೋಚ್ತಾನೆ ಇಲ್ಲ. ಈ ಊರು ಕಾಡಾದ್ರೆ ನೀನು ಹುಲಿ ಆಗು, ಬಾ ನನ್ ಜೊತೆ. ಈ ಭೂಮಿ ನಂದು. ಈ ವಯಸ್ಸಿನಲ್ಲಿ ನಾನಿಲ್ಲಿ ದುಡಿಯೋಕ್ಕಾಗಲ್ಲ. ಆದದ್ದೆಲ್ಲ ಒಳ್ಳೇದಕ್ಕೆ. ಈಗ ಕಾಲ ಕೂಡಿ ಬಂದಿದೆ. ಈ ಭೂಮಿಗೂ ನಿನ್ನಿಂದ ದುಡಿಸ್ಕೊಂಡು ಒಳ್ಳೆ ಫಲ ಕೊಡೋ ಯೋಗ ಬಂದಿದೆ. ನೀವೆಲ್ಲ ಎದೆ ಸೆಡ್ಸಿ ಬಾಳೋದನ್ನ ಕಣ್ತುಂಬ ನೋಡ್ಬೇಕು ಅಂತ ಆಸೆ. ನೀವೆಲ್ಲ ಶಿವನಂಜಂಗೆ ಹೆದರ್ಕೊಂಡು ಊರು ಬಿಟ್ಟು ಹೋದ್ರೆ ನಾನು ನೀವು ಎಲ್ಲ ಸೋತಂತೆ. ಆಗ ಅವನು ಇನ್ನೂ ಕೊಬ್ಬಿದ ಗೂಳಿ ಆಗ್ತಾನೆ, ಬಡವರನ್ನ ಗೋಳ ಹೊಯ್ಕೋತಾನೆ. ಅವನು ಮಾಡಿದ್ದಕ್ಕೆಲ್ಲ ಪ್ರತಿಭಟಿಸ್ತಾ ಬಂದಿರೋ ನೀನು ಈಗ ಸೋತು ಹೋಗಬೇಡ. ಈ ಊರಲ್ಲಿ ನಿನಗೊಬ್ಬನಿಗೆ ಅವನ್ನ ಎದುರಿಸೋ ಶಕ್ತಿ ಇರೋದು. ಅದಕ್ಕೆ ಹೇಳ್ತೀನಿ, ನನ್ನ ಹತ್ರ ಸ್ವಲ್ಪ ಹಣ ಇದೆ, ಅದನ್ನ ವ್ಯವಸಾಯ ಮಾಡೋದಕ್ಕೆ ಕೊಡ್ತೀನಿ. ಧೈರ್ಯವಾಗಿ ದುಡಿದು ಕಷ್ಟಪಟ್ಟು ಅಪ್ಪ ಅಮ್ಮನ್ನ ಸಾಕು. ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಿದ್ದಲ್ಲಿ ಬೆಳೆದ್ರಲ್ಲಿ ನಂಗೂ ಸ್ವಲ್ಪ ಕೊಡು. ರುದ್ರಜ್ಜ, ನೀನ್ ನಮ್ಮ ಪಾಲಿನ ದೇವರು. ಹೇಳು. ದೇವರು ನಾನಲ್ಲ, ಅವನಿರೋದು ನಿಮ್ಮಂಥವ್ರ ರಟ್ಟೆಯಲ್ಲಿ. ಈ ಗಾಳಿ, ಆಕಾಶ, ಮೋಡಗಳು, ಹರಿಯೋ ನೀರು ಇವೆಲ್ಲ ಇರೋದು ನಿಮ್ಮಂಥ ದುಡಿಯೋರಿಗಾಗಿ. ಕಷ್ಟಪಟ್ಟು ದುಡೀರಿ, ದುಡಿಮೇಲೆ ದೇವರನ್ನು ಕಾಣ್ರಿ. ಬಾ ಭಾಷಾ. ಐನಾರ್ಗೆ ಹೇಳಿದ್ದೀನಿ, ಅವ್ರು ಹೇಳ್ದಂಗೆ ನಡ್ಕೊ ಹೋಗು. ತಲೆ ಆ ಗ್ರಾಮ ಶಾಂತಿಗೆ ತಳವಾರ ತಲೆ ಬೋಳ್ಸ್ಕೊಂಡು ಅಂದಂಗೆ ಆ ಮುದುಕ ಅಂತ ಐನಾತಿ ಜಮೀನನ್ನ ಚೊರ್ಕರ್ ಕೊಟ್ಟು ಬಿಟ್ಟನಂತ ದಣಿ. ಎಲ್ಲ ಇವನ ಆ ಮುದುಗುಬೆ ರುದ್ರಜ್ಜನ್ನ ನಮ್ಮೂರಾಗಿರಕ್ ಬಿಟ್ಟಿದ್ದು ಕಾಗೆನ ಪಂಜರದೊಳಗಿಟ್ಟಂಗಾಯ್ತು. ಆ ಮುದುಕನ ಆಸ್ತಿ ಹೊಡಿಬೇಕಂತ ಒಣ ಮರ ಗಿಣಿ ಕಾದಂಗ್ ಕಾದ್ರಿ ಹೊಲನೂ ಕೊಟ್ಟು ಖರ್ಚಿಗೆ ಕಾಸು ಬೇರೆ ಕೊಟ್ಟವನಂತೆ. ಇನ್ನೇನು
ಈ ಸಾವ್ರು ನಮ್ಮೂರಲ್ಲಿ ಗಾಳಿಪಟ ಹಾರಾಡ್ತಾರೆ. ಈ ಸೂತ್ರ ಇಲ್ಲದೆ ಆ ತುರ್ಕರ್ ಗಾಳಿಪಟ ಹೆಂಗ ಹಾರಾಡ್ತಾ ಇತ್ತು ನೋಡ್ತೀನಿ. ಬೀದಿ ಪಾಲಾಗ್ತಿದ್ದ ನಮ್ಮನ್ನ ದೇವ್ರಂಗ ಬಂದು ಜಮೀನ್ ಕೊಟ್ಟು ಕಾಪಾಡ್ದ ರುದ್ರಜ್ಜ. ಅದನ್ನು ಉಳುಮೆ ಮಾಡಕ್ಕೂ ಬಿಡಕ್ಕಿಲ್ಲ ಈ ಪಟೇಲ. ನಾವು ಸ್ವತಂತ್ರವಾಗಿ ಜೀವನ ಮಾಡ್ತೀವಿ ಅಂದ್ರು ಬಿಡಕ್ಕಿಲ್ಲ ಈ ಪಟೇಲ. ನಮ್ ಬದುಕು ಗುಲಾಮ್ಗಿರಿ ಆಗೋಯ್ತು. ಆ ಪಟೇಲ 2 ತಲೆ ಹಾವು. ಯಾವ ಟೈಮ್ನಲ್ಲಿ ಯಾವ ಜಾಗದಲ್ಲಿ ಕಚ್ಚುತ್ತೋ ಏನೋ. ಆ ಹಾವಿಡ್ದು ವಿಷದಲ್ಲಿ ಕೀಳೋ ಶಕ್ತಿ ನಮ್ ತೋಳಲ್ಲೂ ಇದೆ. ನೀನ್ ಸುಮ್ನಿರಪ್ಪ. ಸುಮ್ನೆ ಹಗ್ಗನ ಹಾವು ಅಂತ ತಿಳ್ಕೋಬೇಡ. ಯಾಕಪ್ಪ ನೀನೊಬ್ಬನೇ ಇಲ್ಲಿ ಚಿಂತೆ ಹಚ್ಕೊಂಡು ಒಳಗೊಳಗೆ ಕೊರಗ್ತೀಯಾ? ನಾವೆಲ್ಲ ಭಾಷಣನಿಗೆ ಹೆಗಲು ಕೊಟ್ಟು ದುಡಿತೀವಿ, ಏನ್ ಬಂದ್ರು ಎದುರಿಸ್ತೀವಿ. ಶಿವಲಿಂಗಪ್ಪ ಹತ್ರ ಇಷ್ಟು ವರ್ಷ ದುಡ್ದು ಸಾಕಾಗಿದೆ. ಹೊಟ್ಟೆ ತುಂಬಾ ಉಣ್ಲಿಲ್ಲ, ಕಣ್ ತುಂಬಾ ನಿದ್ದೆ ಮಾಡ್ಲಿಲ್ಲ. ಆ ಪಟೇಲ ಹಾಕಿದ ಗೆರೆ ದಾಟೋ ಶಕ್ತಿ ನನಗಂತೂ ಇಲ್ಲ. ಸ್ವತಂತ್ರವಾಗಿ ದುಡ್ದು ಧೈರ್ಯವಾಗಿ ಬದುಕೋ ಶಕ್ತಿನ ಅಲ್ಲ ನಿಮ್ಗಾದ್ರೂ ಕೊಡ್ಲಿ ಮಕ್ಳೇ. ಕಲಿಮಾ, ಯಾಕಂತ ಕಿಚ್ಕೊಂಡೆ? ಏನೋ ಕೆಟ್ಟ ಕನ್ಸ್ಬಿತ್ತಮ್ಮ. ಎದ್ದು ಮುಖ ತೊಳಿ, ಏನೂ ಆಗಲ್ಲ. ಬಸಣಿ ಎದ್ದೋಳಪ್ಪ. ಬಸಣಿ, ನಿಮ್ ದಾದನ್ ಎಬ್ಸಪ್ಪ. ಇವತ್ತು ಭೂಮಿ ಪೂಜೆ, ಜಲ್ದಿ ಹೋಗ್ಬೇಕು. ದಾದಾ ಎದ್ದೇಳ್ ದಾದಾ. ದಾದಾ 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 ಯಾಕೋ ಮಾತಾಡ್ತಾನೆ ಇಲ್ಲ. ದಾದಾ ಅಕ್ಕ, ದಾದಾ ಯಾಕೋ ಮಾತಾಡ್ತಾನೆ ಇಲ್ಲ. ದಾದಾ 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 ಅಮ್ಮ, ದಾದಾ ಯಾಕೋ ಉಸಿರಾಡ್ತಾನೆ ಇಲ್ಲ. ಅಮ್ಮ ಅಮ್ಮ, ದಾದಾ ಯಾಕೋ ಮಾತಾಡ್ತಾನೆ ಇಲ್ಲ. ಏನ್ರಿ ಏನ್ರಿ ಏನ್ರಿ? ಜವರಾಯ ಬಂದರೆ ಬರಿಗೈಲಿ ಬರಲಿಲ್ಲ, ಬರಿಗೈಲಿ ಬರಲಿಲ್ಲ. ಹುಡುಗೋಲು ಕೊಡಲೊಂದು ಹೆಗಲೇರಿ, ಒಳ್ಳೊಳ್ಳೆ ಮರಗಳ ಕಡಿಯ ಬಂದ, ಫಲ ಬಿಟ್ಟ ಮರಗಳ ಕಡಿಯ ಬಂದ. ಇನ್ನೆಷ್ಟು ಚಿಂತೆ ಮಾಡಿದ್ರು ಅಷ್ಟೇ ಪೀರ. ನೀನು ಆ ಸರ್ಕಾರಿ ನೌಕರಿ ಬಿಟ್ಬಿಟ್ಟು ನಮ್ಮ ಊರಿಗೆ ಬಂದ್ಬಿಡು. ನೀನು ಇಲ್ಲೇ ಇದ್ದು ಏನಾದ್ರೂ ಕೆಲಸ ನೋಡ್ಕೊಂಡ್ರೆ ನಿನ್ ತಾಯಿಗೂ ಸ್ವಲ್ಪ ಧೈರ್ಯ ಬರುತ್ತೆ. ನಾನ್ ಹೇಳ್ದಂಗ್ ಮಾಡು ಪೀರ. ಈಗ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಏನಿಲ್ಲ ಪೀರ, ಯಾವಾಗ ಬಂದೆ? ಯಾಕ್ಲ ಒಳ್ಳೆ ಕಲ್ಗಚ್ಚಿ ಕೊಡೋದು ಕರ್ಸ್ನಂಗ ಆಗೈತೆ ನಿನ್ ಮಕ. ಯಾಕೆ ಮಂಕಾಗಿದೆ? ನಿನ್ನೆ ದಿನ ಅವರಪ್ಪ ತೀರ್ಕೊಂಡ್ರು ದನಿ. ಪಾಪ, ಬದುಕಿರೋವರೆಗೂ ಒಬ್ಬರು ತಂಟೆಗೆ ಹೋದವನಲ್ಲ. ಮಕ್ಕಳು ಮದುವೆ ಗಿರುವೆ ಮಾಡ್ತೀನಿ ರೇಮನ್ನ ಶಿವ ಕರ್ಕೊಂಬಿಟ್ಟ. ಇದು ಸಾಯ್ಬೇಕಾದ್ರೆ ನೇತಾವ್ಬಾ ಅಂದಾನೆ ಹೊಡಿಲ ಗಾಡಿ ಅಂದಾನೆ. ಈ ಪೀರುಂಗು ಆ ಪೂಜಾರಪ್ಪನ ಮಗ ಗುರುವಂಗು ಎಂಥದ್ದಳೆ ಸಂಬಂಧ. ಯಾವಾಗ್ಲೂ ಒಬ್ರಿಗೊಬ್ರು ಅಂಟ್ಕೊಂಡೇ. ಬೆಂಕಿ ಬೆಳೆ ಸುರಿದು ಹೋಗುತ್ತೆ ನಮ್ಮೂರಿಗೆ. ಯಾಕ್ಲಾ ನಿಂಗ್ ಉಚ್ಚಿಗೆ ಚಿಡ್ದಾಯ್ತಾ? ಯಜ್ಞ ನುಂಗ್ದವನಂಗ ಆಡ್ತಿದ್ಯಲ್ಲ. ರೇಮಾನ ಗುಟಕ್ಕಂದ ಬುತ್ತಿ. ಅದಕ್ಕೆ ನೀನ್ ಯಾಕಡೆ ತಲೆ ಕೆಟ್ಟವನಂಗ ಆಡ್ತಿ? ಅದಕ್ಕಲ್ಲ ದಣಿ, ಆ ರೆಮಾನ್ ಹಣನ ನಮ್ಮ ಈರ್ ಸೇವ್ರ ರುದ್ರಭೂಮಿಯಾಗ ಮಣ್ಣು ಮಾಡವ್ರೆ. ಎಲ್ಲ ನನ್ನ ಮಕ್ಕಳ ಅಂತೂ ಜೇನ್ಗೂಡ್ನಾಗೆ ಕೈ ಇಟ್ಬಿಟ್ರು.
ಎಲ್ರೂ ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಸತ್ತೋರು ಎದ್ದು ಬರ್ತಾರಾ? ನಾಳಿಂದ ಜಮೀನಿಗೆ ಹೋಗಿ ಎಲ್ರೂ ಕೆಲಸ ಮಾಡಿ ಮುಂದಿನ ಬದುಕು ನಡಿಬೇಕಲ್ಲ. ನಾನು ನಿಮ್ ಹೊಲದಲ್ಲಿ ಕೆಲಸ ಮಾಡ್ತೀನಿ, ಭಾಷನ್ ಜೊತೆ ಸೇರ್ಕೊಂಡು ದುಡಿತೀನಮ್ಮ. ನಿಮ್ಮಿಬ್ಬರು ಋಣನ ನಾನು ಹೆಂಗ್ ತೀರ್ಸ್ಲಿ? ನನ್ನ ನೌಕರಿನೇ ಬೇರೆ ಊರಲ್ಲಿ. ಆದಷ್ಟು ಬೇಗ ನಾವು ಊರಿಗೆ ಹೋಗ್ಬೇಕು. ನೀವಿಬ್ರು ಇರೋದ್ರಿಂದಲೇ ನನಗೆ ಧೈರ್ಯ. ನೀನ್ ಇಷ್ಟು ಬೇಗ ಊರಿಗೆ ಹೋದ್ರೆ ಹಾಗಣ್ಣ, ಭಾಷಣ ಬೇರೆ ಈಗೇನೋ ಒಂಥರ ಇರ್ತಾನೆ. ನೀನ್ ಹೋಗೋಕ್ ಮುಂಚೆ ನಮ್ದೊಂದು ಕೊನೆ ಆಸೆಪ್ಪ. ನಿಮ್ಮಪ್ಪನ ನಾಯಿ ನರಿ ಮುಟ್ಟದಾಗೆ ಒಂದು ಸಿಮೆಂಟ್ ಗೋರಿ ಕಟ್ಟಿಸ್ಬಿಡಪ್ಪ. ಕಟ್ಸೋಣ. ನೀವು ಮೊದಲು ಸಮಾಧಾನ ಮಾಡ್ಕೊಮ್ಮ. ಪೀರಣ್ಣ, ಪೀರಣ್ಣ, ಪಟೇಲ್ರು ಹೇಳವ್ರೆ ನಿನ್ನನ್ನು ಕರ್ಕೊಂಡ್ ಬಾ ಅಂತ. ಜಲ್ದಿ ಬಂದ್ಬಿಡು ಪೀರಣ್ಣ, ನಿನಗೋಸ್ಕರ ಕಾಯ್ತಿರ್ತಾರೆ. ಪಟೇಲ್ರು ಹೇಳ್ ಕಳ್ಸಿರ್ಬೇಕಾದ್ರೆ ಇದ್ರಲ್ಲೇನು ವಿಷಯ ಆಯ್ತಮ್ಮ? ಇಲ್ಲಮ್ಮ, ದಾರಿಲಿ ಬರೋವಾಗ ಪಟೇಲ್ರು ಸಿಕ್ಕಿದ್ರು. ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳು ಅಂದ್ರು. ಅದಕ್ಕೆ ಇರ್ಬೇಕು. ಎಲ್ಲ ಪೀರ, ನಮ್ಮಂತ ಹಿರಿಯರು ಊರ್ನಾಗ ಇಲ್ದೇ ಇರೋ ಹೊತ್ನಲ್ಲಿ ನಮ್ಮ ರುದ್ರಭೂಮಿ ಹಾಗೆ ನಿಮ್ ಎಣನ ತಂದು ಉಣುವಷ್ಟು ಧೈರ್ಯ ಬಂತಿಲ್ಲ. ಬಡವರು ಅಂತ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ ಪಟೇಲ್ರೆ. ಈ ವಿಲೇಜ್ ಇರೋದು ಒಂದೇ ಮಶಾಣ. ಅದ್ರಲ್ಲಿ ಹೊಡೆದ್ರೆ ಇನ್ನೆಲ್ಲಿ ಹೊಡ್ಬೇಕು? ತಪ್ಪು ಮಾಡೋದು ಮಾಡಿ ನಮಗೆ ಎದುರುತ್ತರ ಕೊಡ್ತೀಯ. ದೊಡ್ಡವರು ಅಂತ ಏನೇನೋ ಮಾತಾಡ್ಬೇಡಿ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನೀನ್ ಒಬ್ನಲ್ವ ಇಂಗ್ಲಿಷ್ ಕಲ್ತಿರೋದು? ಪೇಟೆಲಿದ್ದೀನಿ, ಸಂಬಳ ತಗೋತೀನಿ ಅಂತ ಮೆರಿಬೇಡ್ವು. ನಮ್ ಪಟೇಲ್ರು ಅಂದ್ರೆ ಊರಿ ದೇವ್ರು. ನಾವು ನಿಮ್ಮಂಗ್ ಮನುಷ್ಯರಲ್ವಾ? ನಮ್ಗೊಂದ್ ನೀತಿ, ನಿಮ್ಗೊಂದ್ ನೀತಿನ? ಲೇ ಪೀರ, ನೀವೆಲ್ಲ ನಿಮ್ ನೀತಿ ನಿಯಮ ಜಾತಿ ಧರ್ಮ ಎಲ್ಲ ಬಿಟ್ಟು ನಿಮ್ಮ ಅಪ್ಪನ ಹೆಣನ ನಮ್ ರುದ್ರಭೂಮಿಯಾಗ ಹೂತ್ರು ಇನ್ ನಮ್ಮೂರ್ ಮೇಲೆ ರಣಹದ್ದುಗಳು ಆಡಾಡ್ತವೆ. ಮಶಾಣದಲ್ಲಿ ಹೂತಾಯ್ತು, ಈಗ ಏನ್ ಮಾಡಕ್ಕಾಯ್ತದೆ? ಏನ್ ಮಾಡಕ್ಕಾಯ್ತದ? ಊರು ದ್ಯಾವ್ರನ್ನ ಎದುರಾಕೊಂಡ್ ಬದುಕಬಹುದು, ಮಠನ ಎದುರಾಕೊಂಡ್ ಬದುಕಕ್ಕಾಗಕ್ಕಿಲ್ಲ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಮಠ ಸ್ವಾಮಿಗಳು ಅಪ್ಪನೆ ಕೊಡಿಸ್ದಂಗೆ ಸಂಜೆ ಬಸನ್ ದ್ಯಾವ್ರ ಗುಡಿ ಮುಂದೆ ಪಂಚಾಯತಿ ಐತೆ. ದೈವಸ್ಥರು ಹೆಂಗ್ ತೀರ್ಮಾನ ಕೊಡ್ತಾರೋ ಹಂಗ್ ಕೇಳ್ಬಿಡು. ಆದ್ರಿಂದ ನಿಮ್ಗೂ ಒಳ್ಳೇದು, ಊರಿಗೂ ಒಳ್ಳೇದು. ಅಂತೂ ಈ ಊರಲ್ಲಿ ಇನ್ನೊಂದು ನಾಟಕ ತಯಾರಿ ನಡೆದಿದೆ. ಪಂಚಾಯತಿ ಕಟ್ಟೆಯಲ್ಲಿ ಏನಾಗುತ್ತೋ ಏನೋ ಅಜ್ಜ. ಅಮ್ಮನ್ಗೆ ಅದೇ ಚಿಂತೆ ಆಗಿದೆ. ಭಾಷೆ ಇದಾನಮ್ಮ, ಏನ್ ಯೋಚನೆ ಮಾಡಬೇಡ. ನಾವು ಪಂಚಾಯತಿ ಕಟ್ಟೆ ಹತ್ರ ಹೋಗೋಣ ಅಜ್ಜ? ಬೇಡಮ್ಮ, ನಾವು ಅಲ್ಲಿಗೆ ಹೋಗೋದು ಬೇಡ. ಇಲ್ಲೇ ಕೂತ್ಕೊಂಡು ತಮಾಷೆ ನೋಡೋಣ. ಪಂಚಾಯತಿ ಕಟ್ಟೆ ಅಂದ್ರೆ ಏನಜ್ಜ? ಪಂಚಾಯತಿ ಕಟ್ಟೆ ಅಂದ್ರೆ ಬಾಯಿಲಿ ನಿಂಗೊಂದು ಕಥೆ ಹೇಳ್ತೀನಿ. ಒಂದೂರಲ್ಲಿ ಒಂದು ಪ್ರಾಣಿಗಳ ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ಒಂದು ನ್ಯಾಯಾಧೀಶ ಬೆಕ್ಕಿತ್ತು. ಆ ಊರಿನಲ್ಲಿ ಒಂದು ಪುಟ್ಟ ಇಲಿ ಸಂಸಾರ ಇತ್ತು. ಅಲ್ಲಿ ಗಂಡಿಲಿ ನ್ಯಾಯ ಕೇಳೋಕೆ ಅಂತ ಹೇಳಿ ಒಂದಿನ ಬೆಕ್ಕಿನ ಹತ್ರಕ್ಕೆ ಹೋಯ್ತು. ಆ ಬೆಕ್ಕು ನ್ಯಾಯ ಕೊಡೋ ಬದಲು ಗಂಡಿಲಿನ ಗಬಕ್ಕಂತ ನುಂಗ್ ಹಾಕಿಬಿಡ್ತು. ಆಮೇಲೆ ಗಂಡನ ಹುಡುಕೊಂಡು ಹೆಣ್ಣಿಲಿ ಬೆಕ್ಕಿನ ಹತ್ರಕ್ಕೆ ಬಂತು. ಬಂದ್ಬಿಟ್ಟು ನನ್ನ ಗಂಡ ಎಲ್ಲಿ ಅಂತ ಕೇಳ್ತು. ಓಹೋ, ನಿನ್ ಗಂಡ ಹೋದಲ್ಲೇ ನೀನು ಹೋಗ್ಬೇಕಂತೀಯಾ ಅಂತ ಬೆಕ್ಕು ಕೇಳ್ತು. ಹ್ಞೂ ಅಂತ ಇಲ್ಲಿ ಅಂತು. ಅಷ್ಟಕ್ಕೆ ಕಾಳ್ಬೇಕು ಹೆಣ್ಣಿನ ನುಂಗ್ ಹಾಕಿಬಿಡೋದೆ. ಈರು ಸೈವ ರುದ್ರಭೂಮಿ ಅಂದ್ರೆ ಏನು? ಪರಮೇಶ್ವರ ತಪಸ್ ಮಾಡೋ ಜಾಗ. ಪಾರ್ವತಿಗೆ ಗಂಡನ ಮನೆ ಅಂದ್ರು ಅದೇ, ತವ್ರ ಮನೆ ಅಂದ್ರು ಅದೇ. ಇದೇ ತರ ಪಕ್ಕದ ಹಳ್ಳಿಯಾಗ ಹೆಣ ಹೂತಿದ್ದಕ್ಕೆ ಆ ಊರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ. ಜಾತಿ ಗೀತಿ ನೇಮಾನಿಷ್ಠೆ ಇಲ್ಲದೆ ಹೋದ್ರೆ ನಮ್ಮ ಧೂಪದಳ್ಳಿಗೆ ಕೇಡ್ ಬರ್ತದೆ. ಊರ್ ಸುತ್ತಮುತ್ತ ಇರೋ ಕಾಡ್ನೆಲ್ಲ ನೀವೇ ಕಡಸ್ ಮಾಡ್ಕೊಂಡ್ರೆ ಮಳೆ ಬಾಂದ್ರೆ ಹೆಂಗ್ ಬರ್ತದೆ?
ಶಬಾಸ್ ಭಾಷಾ. ಇಲ್ಲಿ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ದಿದ್ರೆ ನೀನ್ ಗತಿ ನೆಕ್ಕಾಗಕ್ಕಿಲ್ಲ. ಏನ್ ಮಾಡ್ತೀಯೋ? ನಿಮ್ಮ ಅಪ್ಪನ ನೀನ್ ಹುಟ್ಟಿದ್ರೆ ತೋರ್ಸು. ಬೇಡ ಬೇಡ ಭಾಷಾ. ಇಲ್ಲಿ ಯಾರು ಗಲಾಟೆ ಮಾಡ್ಕೊಳ್ಳೋದು ಬೇಡ. ಇದು ದೈವಸ್ಥರು ಕೊಳ್ತಿರೋ ಪಂಚಾಯತಿ. ಕೇಳ್ರಪ್ಪ, ಇಲ್ಲಿ ಎಲ್ಲ ಕೇಳಿ. ಇದು ಊರಿನ ಅಳಿವು ಉಳಿವಿನ ಪ್ರಶ್ನೆ, ಮಳೆ ಬೆಳೆ ಪ್ರಶ್ನೆ. ನಾವು ದೈವಸ್ಥರು ಈ ಪಂಚಾಯಿತಿಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಪಾಪ ಏನೋ ಒಂದು ತಪ್ಪಾಗಿ ಹೋಗೈತೆ. ಇದ್ರ ಪರಿಹಾರವಾಗಿ ನಮ್ಮ ಬಸಣ್ಣ ಯಾವ್ರ ಗುಡಿಗೆ 1001 ರೂಪಾಯಿ ದಂಡ ಕಟ್ಟಬೇಕು. ದೈವಸ್ಥರು ಕೊಟ್ಟ ತೀರ್ಪು ಅಂದ್ರೆ ಇಟ್ರೆ ವರ, ಕೊಟ್ರೆ ಶಾಪ. ಅದ್ನ್ಯಾರು ಮೀರಂಗಿಲ್ಲ. ಏನಪ್ಪ ಪೀರಣ್ಣ, ನೀ ಏನಂತಿ? ನಾವು ವೆರಿ ಪೂರ್, ನಮಗೆ ಇಂಥ ಶಿಕ್ಷೆ ವಿಧಿಸಬೇಡಿ. ಇವತ್ತಿಗೆ ಹೆಂಗೆ ನಾಳೆ ಹೆಂಗೆ ಅಂತ ಚಿಂತೆ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ದಂಡ ಎಲ್ಲಿಂದ ತರೋದು? ಒಂದ್ ಸಾರಿ ತೀರ್ಪು ಕೊಟ್ಟಾಲ್ ಮುಗೀತು, ಪಾಲಿಸ್ಲೇಬೇಕು. ನಂದು ಹುಸಿ ಮಾತೈತೆ, ನನಗೂ ಮಾತಾಡಕ್ ಅವಕಾಶ ಕೊಡಿ. ಮಾತಾಡು ಮಾತಾಡು. ಕೈ ಮುಗಿತೀನಿ, ನಿಮ್ ಕಾಲ್ಗೂ ಬೀಳ್ತೀನಿ. ಏನೋ ಆಗಿದ್ದಾಗೋಯ್ತು. ಈ ಊರಲ್ಲಿ ಮುಸಲ್ಮಾನ್ರ ಮನೆ ನಮ್ದೊಂದೇ ಇರೋದು. ನಮ್ಗೆ ಮುಸಲ್ಮಾನಿ ಮಾತಾಡಕ್ ಬರಕ್ಕಿಲ್ಲ. ಪೀರಬ್ಬ, ರಂಜಾನು, ಉಗಾದಿ, ಶಿವರಾತ್ರಿ ಎಲ್ಲಾ ಹಬ್ಬನೂ ಮಾಡ್ತೀವಿ. ಅಂತದ್ರಲ್ಲಿ ನನ್ ಗಂಡನ್ ಹೇಳಾರ ನಿಮ್ ಸುಡ್ಗಾಡಲ್ಲಿ ಊಟ ತಪ್ಪೇನೈತೆ? ಸತ್ತವ್ರ ಕತೆ ಮುಗೀತು, ಬದುಕದವ್ರ ಜೀವ ಯಾರು ಕಿಂಡುತ್ತೀರಾ? ಜಾತಿ ಇರೋದು ಸತ್ತವ್ರಿಗಲ್ಲ, ಬದುಕಿರೋರ್ಗೆ. ಮೇಲು ಕೀಳು ಚಿಕ್ಕದು ದೊಡ್ಡದು ಅನ್ನೋ ಅಂತರ ಇಲ್ದೆ ಹಿಟ್ಟು ಬುದ್ಧಿ ಎಲ್ಲ ಒಂದೇನ ಕಾಯ್ತದ? ಜಾತಿ ಜಾತಿ ಅಂತ ಯಾಕೆ ಕೂಗ್ಕೋತೀರಾ? ಹಸುವಿನ ಬಣ್ಣ ಬೇರೆ ಬೇರೆ ಆದ್ರೂ ಹಾಲಿನ ಬಣ್ಣ ಒಂದೇ ಅಲ್ವಾ? ದೇವರಿಗೆ ಎಲ್ಲಾ ಕುಲದವರು ಒಂದೇ. ಬಸವಣ್ಣವರೇ ಹೇಳಿದ್ದಾರೆ, ಜಾತಿ ಗೀತಿ ಏನು ಇಲ್ಲ, ಮನುಷ್ಯ ಜಾತಿ ಒಂದೇ ಅಂತ. ತತ್ವಜ್ಞಾನ ಹೇಳು ಅಂತ ಅಲ್ಲ ನಿನ್ನ ಕರೆಸಿದ್ದು. ಕತ್ತೆಗೆ ರುದ್ರಾಕ್ಷಿ ಕಟ್ಟಿದ್ರೆ ಶಿವ ಅಂತದ. ಕತ್ತೆ ಕತ್ತೆನೆ, ಕುದುರೆ ಕುದುರೆನೆ. ಆದ್ರೆ ಕತ್ತೆ ಕುದುರೆ ಎರಡು ಮೇಯೋದು ಈ ಭೂಮಿ ಮೇಲೆ ಅಲ್ವಾ? ಸಾಕ್ ಕೆಲ್ಸ ನಿನ್ ಪುರಾಣ. ತಪ್ಪು ದಂಡ ಕಟ್ಟು ಅಂತ ದೈವಸ್ಥರೆಲ್ಲ ತೀರ್ಮಾನ ಮಾಡವ್ರೆ. ಬಾಯಿ ಮುಚ್ಕೊಂಡು ದಂಡ ಕಟ್ಟು. ನಾವು 1000 ರೂಪಾಯಿ ದಂಡ ಕಟ್ಬಿಟ್ರೆ ಮಾಡಿದ ಪಾಪ ಎಲ್ಲ ಪರಿಹಾರ ಆಗೋಯ್ತದ? ಊರ್ಗ್ ಒಳ್ಳೇದಾಗೋಯ್ತದ? ಮಾಡೋ ತಪ್ಪು ಮಾಡಿ ದೈವಸ್ಥರ ಮೇಲೆ ರೋಪ್ ಆಗ್ತೇನ್ಲಿ. ಮರ್ಯಾದೆಯಿಂದ ತಪ್ಪು ದಂಡ ಕಟ್ಟಿ ಮಾನ ಉಳಿಸ್ಕೋ. ಕಟ್ಟಿದ್ರೆ ಊರ್ನವ್ರ ತೀರ್ಪಿಗೆ ಗೌರವ ಕೊಡದೇ ಇದ್ರೆ ಊರಿಂದ ಬಹಿಷ್ಕಾರ ಆಗ್ತೀವಿ. ಹಾಕೊಂಡು ಹಾಕೋ ಹೋಗಿರಲಿ. ನಿಮ್ ಗೋಡ್ ಬೆದರಿಕೆ ಬೆದರಾಕೆ ನಾಯಿ ನಿಮ್ಮಂಗ್ ಮೆಂಡ್ರು ಗೊತ್ತಿಲ್ಲ. ಮಳೆ ಹೆದರಿ ಹೊಳೆಗೆ ಹಾರಾಕೆ ನಾಯಿನ ಕೈಯಾಗ ಬಳೆ ತೊಟ್ಟಿಲ್ಲ. ಲೇ ಭಾಷಾ, ದೊಡ್ಡವ್ರು ಉಗುಳು ದಾಟಿದ್ರೆ ಕೆಂಡಾನ್ ಮಡ್ಲಲ್ಲಿ ಕಟ್ಕೊಂಡಂಗ್ ಮಗನೆ. ಲೇ ಲಕ್ಪತಿ ಮೊಮ್ಮಗ ಅಂತ ನಾಗೆ ಉದ್ದ ಮಾಡಬೇಡ ಕಣ್ಲ. ಅವತ್ ನಾನು ಒಬ್ನೇ ಬತ್ತಿದ್ದಾಗ ಈ ನಾಯಿಗಳನ್ನ ಬಿಟ್ಟು ಹೊಡೆಸ್ದೆ ಅಲ್ಲ. ಇವತ್ ಗಂಡ್ಸಾದ್ರೆ ಮುಂದೆ ಬಾ. ಗಂಡಸರ ಸವಾಲ್ ಆಗ್ತಿಲ್ಲ. ಹಲ್ಕಟ್ ಬಡ್ಡಿ ಮಗನೇ. ಇದೇನ ಪಂಚಾಯತಿ ಅಂದ್ರೆ? ನಿಮ್ಮಪ್ಪನ ಹೆಣ ನಾವು ಊರಾಚೆ ಯಾರೋ ಎಸ್ತವ್ರೆ.
ಏನಾಯ್ತಮ್ಮ? ಹೋಗು, ನೀರ್ ತಗೊಂಡು ಹೋಗು. ನಮ್ಗೆ ಯಾಕೆ ಕೆಲಸ ಕೊಡ್ತಾ ಇದ್ದೀಯಪ್ಪ? ಏನಾಯ್ತು? ಯಾಕೆ ಹಿಂಗ್ ಕುಡಿತಾ ಇದೆ ಬಶಾ? ಯಾವನವನು ನಮ್ಮಪ್ಪನೇ ತಂದಿಲ್ಲ ಹಾಕಿದ್ದು ಒಬ್ಬೊಬ್ಬರ ಕಷ್ಟ ಸಾಕ್ತಾನೆ. ಬೇಡ ಭಾಷಾ, ಬಿಡು ಭಾಷಾ. ಯಾರು ಬಿಡು, ಅಮ್ಮ 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 ಶೇಖರ, ಶೇಖರ, ಅಣ್ಣರಿ. ನಾಯಿ ನನ್ ಮಕ್ಕ ಹೆಣ ತಂದು ಮನೇಲಿ ಹಾಕ್ತೀನೋ? ಸರಿಯೋ, ಈ ಸುಳೆ ಮಗನಿಗೆ ಎಷ್ಟು ಸೊಕ್ಕು, ಇವನು ಕಡ್ದು ಹದ್ದು ಹಾಕ್ಬೇಕು. ಶೇಖರ, ಈ ಹುಚ್ಚನಾಗೆ ಪೊಲೀಸ್ನವ್ರು ಬೋಟ್ ಕಾಲ್ ಹೊಡ್ತಾ ಬೀಳ್ಬೇಕು. ಮಾದೇಪುರಕ್ಕೆ ಹೋಗಿ ಪೊಲೀಸ್ನವ್ರು ಕರ್ಕೊಂಬ. ಹಂಗೆ ಇನ್ಸ್ಪೆಕ್ಟರ್ಗೂ ಬರ ಹೇಳು, ನಾನು ಹೇಳ್ದೆ ಅಂತ ಹೇಳು.
ಅಳಬೇಡ ಕಲೀಮ, ಸಮಾಧಾನ ಮಾಡ್ಕೋ. ಹೆಣಕ್ಕೆ ಯಾರಾದ್ರೂ ನೋವು ಕೊಡೋಕ್ ಸಾಧ್ಯನಾ? ಬದುಕಿರೋರಿಗಷ್ಟೇ ನೋವು ಕೊಡೋಕ್ ಸಾಧ್ಯ. ಏನಜ್ಜ, ಈ ಜನ ನಮ್ಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾರೆ? ಅಪ್ಪನ ಹೆಣನ ಭಾಷಣ ಎಲ್ಲ ತಗೊಂಡದ? ಅದನ್ನೆಲ್ಲ ಹೇಳ್ತೀನಿ ಬಾ. ಹೇಳ್ ಬಸವಣ್ಣಿ, ಬನ್ನಿ ಹೋಗೋಣ. ನನ್ ಮಗನ್ ಕೊಂಡ್ಬೇಡಿ, ಬಿಟ್ಬಿಡಿ. ನಾವ್ ಬಡವರು, ಪಂಚಾಯತ್ಗೆ ದಂಡ ಕಟ್ಲಿಲ್ಲ ಅಂತ ನನ್ ಗಂಡನ ಹೆಣನ ಕಿತ್ತೆಸ್ತರು. ನನ್ ಮಗ ತಿಳಿದೇ ತಪ್ಪು ಮಾಡ್ಬಿಟ್ಟ. ಅವನ್ ನೋಡಿಬೇಡಿ, ಯಾರಾದ್ರೂ ಬಿಡಿಸಿ. ಬಿಡ್ಬೇಕ ಅವನ್ನ? ಕತ್ತು ಹಾಕ್ಬೇಕು. ದರಿದ್ರದವಳೆ, ನನ್ನ ಮನೇಲಿ ಹೆಣ ತಂದು ಹಾಕುವಷ್ಟು ಧೈರ್ಯ ಬಂತ ಅವನಿಗೆ? ಪೊಲೀಸ್ನವ್ರು ಬರ್ಲಿ, ಅವ್ರ ಕೈಲಿ ಅವನ ಚರ್ಮ ಸುಲಿಸಿ ರಣಹದ್ದುಗಳಿಗೆ ಹಾಕಿಸ್ತೀನಿ. ಬೇಡಿ ಪಟೇಲ್ರೆ, ಹಂಗ್ ಮಾಡ್ಬೇಡಿ. ನನ್ ಮಗನ್ ಬಿಟ್ಬಿಡಿ, ನನ್ ಮಗನ್ ಬಿಟ್ಬಿಡಿ. ಇನ್ಸ್ಪೆಕ್ಟರ್ ಬಂದ್ರು, ನಿನಗಾಯ್ತೆ ಬಂದ್ರಲ್ಲ. ಇನ್ಸ್ಪೆಕ್ಟ್ರು, ಕಾನ್ಸ್ಟೇಬಲ್ಗಳು ಎಲ್ಲ ಹೊಸಬ್ರಿದ್ದಂಗವರಲ್ಲ. ದಯಮಾಡಿಸಿ. ಜಾಗ ಬಿಡ್ರು. ಸಾಹೇಬ್ರೆ, ನನ್ ಮಗನ್ ಏನು ಮಾಡ್ಬೇಡಿ. ನನ್ ಮಗನ್ ಬಿಟ್ಬಿಡಿ, ನನ್ ಮಗನ್ ಬಿಟ್ಬಿಡಿ. ಬನ್ನಿ ಬನ್ನಿ ಬನ್ನಿ. ಇವನೇ ನಮ್ ಜಾತಿನೆಲ್ಲ ಕೆಡಿಸ್ತಾ. ಮುಸಲ್ಮಾನರ ಹೆಣನ ನಮ್ ಮನೆ ಒಳಗಡೆ ತಂದಾಕಿ ಅಪವಿತ್ರ ಮಾಡ್ಬಿಟ್ಟ. ಈ ಅಲಾಲ್ ಕೋರ್ನಿಗೆ ಚಿತ್ರಹಿಂಸೆ ಕೊಟ್ಟು ಗಲ್ಲಿಗೇರಿಸ್ಬಿಡಿ ಸ್ವಾಮಿ. ನೋಡಿ, ಹೆಣನ ಕೋಣಿಯಾಗ ಹಾಕವನೆ. ಹಾ, ಬನ್ನಿ ಸ್ವಾಮಿ, ಕುಂತ್ಕೊಳ್ಳಿ. ಹಾ, ಇನ್ಸ್ಪೆಕ್ಟ್ರೆ, ಈಗ ನಿಮ್ಮ ಮೌನ ಅರ್ಥವಾಯ್ತು. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಆದ್ರೆ ನೀವು ಮಾತ್ರ ಇವನಿಗೆ ನಾನು ಹೇಳ್ದಂಗೆ ಮಾಡ್ಬೇಕು. ಈಗ ಬಂದೆ. ಶೇಖರ ಬಾಯ್ಲಿ, ನಾನ್ ಮಡಿ, ನೀನ್ ಹೋಗ್ತಂಬ. ನಾನು ಹೋಗಲ್ಲಪ್ಪ. ಗಾಳಿ ಬಾಯ್ಲಿ, ದಣಿ, ನೀನ್ ತಗೊಂಬ ಹೋಗು. ಅಲ್ಲಿ ಹೆಣ ಐತೆ, ನಾನು ಹೋಗಲ್ಲ. ಶೇಖರ್, ನೀನ್ ಹೋಗು. ನಾವೆಲ್ಲ ಹೇಳಿಲ್ವಾ? ಸ್ವಾಮಿ, ಹಣ ಒಳಗಡೆ ಪೆಟ್ಟಿ ಆಗೈತೆ. ಪೆಟ್ಟಿಗೆ ಮ್ಯಾಗೆ ಹೆಣ ಐತೆ. ಅಲ್ಲಿ ಯಾರು ಹೋಗಲ್ಲ ಅಂತಾರೆ. ಏನ್ ಮಾಡೋದು? ಸದ್ಯ ನೀವು ಇವನ್ ಎಳ್ಕೊಂಡೋಗಿ, ನಾಳೆ ನಾನು ಬಂದು ನಿಮ್ಮನ್ನ ನೋಡ್ತೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಪಿಸಿಗಳ ಕೈಲಿ ಕೀ ಕೊಡಿ. ನನ್ನ ಹಣ, ಒಡವೆ, ಸರ್ವಸ್ವನೂ ಅದ್ರಾಗೈತೆ. ಅದಕ್ಕೆಲ್ಲ ಯೋಚನೆ ಮಾಡಬೇಡಿ. ಅವರು ಬಹಳ ಒಳ್ಳೆಯವರು. ನಮ್ಮ ರಾಜ್ಯ ಸರ್ಕಾರದವರು ರಾಮ ಭಟ್ಟನಿಗೂ ನರಸಿಂಹನಿಗೂ ಅವರ ಧೈರ್ಯ, ಸಾಹಸ, ಪ್ರಾಮಾಣಿಕತೆಗಳಿಗೆ ಮೆಚ್ಚಿ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ನಿಮ್ಮ ಹಣ ಒಡವೆ ಬಗ್ಗೆ ಯೋಚನೆ ಮಾಡಬೇಡಿ, ಕೀ ಕೊಡಿ.
ಹಲ್ಕ ಬಡ್ಡಿ ಮಗನೇ, ಪಟೇಲ್ರ ಮನೆಗೆ ನಿಮ್ ಜಾತಿ ಹಣ ತಂದಾಕೋಷ್ಟು ಕೊಬ್ಬ ನಿನಗೆ? ಸ್ಟೇಷನ್ಗೆ ಬಾ. ಏ ಭಟ್ಟ ನರಸಿಂಹ, ಈ ಸೋಳ ಮಗನ್ ಒದ್ದಾಡ್ಕೊಂಡ್ಬಂದ್ರು. ಲೇ ಕಳ್ಳನ ಮನೆ, ಪಟೇಲ್ ಮನೆ ಹಾಳು ಮಾಡೋಷ್ಟು ಧೈರ್ಯ ಬಂತೇನೋ? ಸ್ಟೇಷನಿಗೆ ನಡಿ, ನೀನಿವತ್ತು ಹೈದರಾಬಾದ್ ಗೋಲಿ ಹಾಕ್ತೀನಿ. ಸಾಹೇಬ್ರೆ, ನನ್ ಮಗನ್ ನಡ್ಕೊಂಡು ಹೋಗ್ಬೇಡಿ. ಬೇಕಾದ್ರೆ. ಏನು ತಪ್ಪು ಮಾಡಿಲ್ಲ, ಅವನು ಬಿಟ್ಬೇಡಿ. ಭಾಷಾ, ನಡಿಯ ಮಗ, ನಡಿಯ. ಬಿಟ್ಬಿಡಿ, ನನ್ ಮಗನ್ ಬಿಟ್ಬಿಡಿ. ನಡಿಯಲ್ಲ. ಪೀರ, ನಿಮ್ಮ ಅಪ್ಪನ ಹೆಣನ ಬೇಗ ಸಾಗಿಸು, ಇಲ್ಲ ಭಾಷಣಗಾದ ಗತಿನೇ ನಿನಗೂ ಆಯ್ತದೆ. ಇನ್ನೆಷ್ಟು ಹೇಳ್ತೀಯ ಬಿಡು ಪಾತವ? ರೆಹಮಾನಪ್ಪನ ಹೆಣ ಪುನಃ ಮನಸ್ಸೇರ್ತು. ಇನ್ನಿದನ್ನೆಲ್ಲಿಂದ ಯಾರೂ ಕಿತ್ತಾಕಲ್ಲ ಬಿಡು. ಈ ಭೂಮಿನ ಉತ್ತು ಬಿತ್ತು ಬೆಳೆದು ಬದುಕಿನಲ್ಲಿ ಬೆಳಕಾನ್ನೆ ಅಂತ ಕೊಟ್ಟೆ. ಆದ್ರೆ ರೆಹಮಾನಪ್ಪನ ಹೆಣ ಈ ಭೂಮಿನೇ ಮಣ್ಣಾಗುವ ಸ್ಥಿತಿ ಬಂತು. ಯಾರ ಭೂಮಿನೋ ಯಾವ ದೇಹನೋ ಎಲ್ಲರೂ ಒಂದಿನ ಈ ಮಣ್ಣಲ್ಲಿ ಕರಗ್ತೀವಿ ಅಂತ ಗೊತ್ತಿದ್ರು ಈ ಜನ ಜಾತಿ ಧರ್ಮದ ಹೆಸರಿನಲ್ಲಿ ಯಾಕಾದ್ರೂ ಹೊಡೆದಾಡ್ತಾರೋ? ಎಲ್ಲ ದೋಚಿಬಿಟ್ರಲ್ಲ ಕಳ್ಳನ ಮಕ್ಕಳು. 2 ಕಾಸನ್ ಸರ, 4 ಬಳೆ, 2 ಚೈನು, ಹವಳೆ ಸರ, 100 ರೂಪಾಯಿಂದ 2 ಕಂತೆ, ಬಿಡಿ ನೋಟ್ಗಳು, ಎಲ್ಲ ರಾಜ್ಯ ಪ್ರಶಸ್ತಿ. ನನ್ನ ಮಕ್ಕಳ ನಿಮ್ಮನ್ನು ಬಿಡಾಕಿಲ್ಲ. ಭಾಷಣ ನೋಡಕ್ ಇನ್ನು ಎಷ್ಟೊತ್ತು ಕಾಯ್ಬೇಕು ಬೀರಾ? ಇನ್ಸ್ಪೆಕ್ಟರ್ ಇನ್ ಸ್ವಲ್ಪ ಹೊತ್ತು ಇರು ಅಂದ್ರಮ್ಮ. ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ವಿ. ಗೌಡ್ರು ಬಂದ್ರು ಕಣು. ಇನ್ಸ್ಪೆಕ್ಟ್ರೆ, ನೀವ? ಇನ್ಸ್ಪೆಕ್ಟ್ರೆ, ನಮ್ಮ ಮನೆಯಾಗೆ ಬಂಗಾರ ದುಡ್ಡು ಕಳ್ತನ ಆಗೈತೆ. ಹಾಗಾದ್ರೆ ಒಂದು ಕಂಪ್ಲೇಂಟ್ ಬರ್ಕೊಡಿ. ಕಂಪ್ಲೇಂಟು ಏನು ಅಂತ, ಯಾರು ಅಂತ ಕಂಪ್ಲೇಂಟ್ ಕೊಡ್ಲಿ ಇನ್ಸ್ಪೆಕ್ಟ್ರೆ? ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಮತ್ತೆ ಈ ಭಾಷನ್ನ ಅರೆಸ್ಟ್ ಮಾಡಕ್ಕೆ ಮನೆಗೆ ಬಂದಿದ್ರಲ್ಲ, ಆಗ ಹಣ ಪೆಟ್ಟಿಗೆಲ್ಲ ಇತ್ತು. ನಿಮ್ ಮುಂದೆನೆ ಪೊಲೀಸ್ನವ್ರಿಗೆ ನೀವ್ ಹೇಳಿದ್ರಿ ಅಂತ ಪೆಟ್ಟಿಗೆ ಬೀಗದ ಕೈ ಕೊಟ್ಟೆ. ಒಳಗಡೆ ಹೋದ್ರು, ಹೊರಗಡೆ ಬಂದ್ರು. ಆಮೇಲೆ ನೋಡ್ತೀನಿ ಒಳಗಡೆ ಒಡವೆ ದುಡ್ಡು ಇಲ್ಲೇ ಇಲ್ಲ. ಪಟೇಲ್ರೆ, ನಮ್ ಡಿಪಾರ್ಟ್ಮೆಂಟ್ ಮೇಲೆ ಕಂಪ್ಲೇಂಟ್ ಮಾಡೋ ಧೈರ್ಯ ಬಂತ ನಿಮ್ಗೆ? ಬೇರೆ ಯಾರಾದ್ರೂ ಆಗಿದ್ರೆ ವಿಷಯನೇ ಬೇರೆ ಆಗ್ತಿತ್ತು. ಸ್ವಾಮಿ, ನಮ್ದು ಬಹಳ ಒಡವೆ ದುಡ್ಡು ಹೋಗೈತೆ. ಇದು ನಿಮ್ ಹಳ್ಳಿ ಅಲ್ಲ. ನಿಮ್ ದರ್ಬಾರ್ ಏನಿದ್ರು ದೂಪದಲ್ಲಿ ಮಾತ್ರ ಇರ್ಲಿ. ಪೊಲೀಸ್ನವ್ರು ಕಳ್ತನ ಮಾಡ್ತಾರೇನ್ರಿ? ಪೊಲೀಸ್ನವ್ರು ಅವಮಾನ ಮಾಡಿದಾರೆ ಅಂತ ಹೇಳಿ ನಿಮ್ಮನ್ನ ಹೊರಗೆ ಹಾಕಬೇಕಾಗುತ್ತೆ. ಹುಷಾರ್, ಮುಂದೆ ಹೋಗಿ. ದಣಿ,
ಈ ಹೊಸ ಇನ್ಸ್ಪೆಕ್ಟರ್ಗೆ ಸ್ವಾಮಿಗಳಿಗೆ ಹೇಳಿ ಎತ್ತಂಗಡಿ ಮಾಡಿಸ್ಬೇಕು. ನನಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾದಣಿ. ಕಾಲಕ್ಕೆ ಚಪ್ಪಲಿ ಇರ್ಲಿಲ್ಲ, ಇದ್ದಿದ್ರೆ ಅಲ್ಲಿ ಇಕ್ಕಿ ಬಿಡ್ತಿದ್ದೆ. ನನ್ನ ಹೊಟ್ಟೆ ಕೆಟ್ಟ ಶೂಟಲ್ಲೋ, ನನ್ನ ಮನೆ ಹಾಳು ಮಾಡ್ತಲ್ಲೋ. ನಾನ್ ಸುಮ್ನೆ ಭಾಷಾ, ಸ್ಟೇಷನ್ ಹೊರಗಡೆ ಪಟೇಲ್ರ ಚಪ್ಪಲಿ ನೋಡ್ತೀಯಾ? ಮೈಂಡಲ್ಲಿ ಹೆಸರು ಇದೆಯಲ್ಲ ನಿನ್ಗೆ? ಹೌದು ಸ್ವಾಮಿ, ಹೊಡೆದೆ, ಇನ್ನೂ ಹೊಡಿತಾ ಇದ್ದೆ. ಆ ಪಟೇಲ ನಮಗ್ ತುಂಬಾ ಅನ್ಯಾಯ ಮಾಡಿದ್ದಾನೆ ಸ್ವಾಮಿ. ಮರ್ಯಾದೆಯಿಂದ ಬಾಳ್ತಿದ್ದ ನಮ್ಮನ್ನ ಪಂಚಾಯತ್ಗೆ ಎಳೆದು ದಂಡ ಹಾಕಿಸ್ತಾ, ನನ್ ಗಂಡನ ಹೆಣ ಕೀಳ್ಸಿ ಊರಾಚೆ ಎಸ್ತ. ಏನು ತಪ್ಪು ಮಾಡದೆ ಇರೋ ನನ್ನ ಮಗನ್ ನೆಳ್ಕೊಂಬಂದು ನೀವ್ ಒಳಗಡೆ ಕೂಡ ಹಾಕೋಗ್ಬಾರ್ದ? ಅದಕ್ಕೆ ನೀವೇನ್ ಶಿಕ್ಷೆ ಕೊಟ್ರಿ? ನಾನು ಹೊಟ್ಟೆ ಉರಿತಾ ಇದೆ. ನಾನು ಹೊಡೆದಿದ್ರಲ್ಲಿ ತಪ್ಪೇನಿದೆ? ನನ್ ಮಗ ಏನೂ ತಪ್ಪು ಮಾಡಿಲ್ಲ ಸ್ವಾಮಿ. ನಿಮ್ದ ಅಮ್ಮಯ್ಯ ನನ್ ಮಗನ್ ಬಿಟ್ಬಿಡಿ. ಆ ಪಟೇಲ್ ಹೊಡೆದ ತಪ್ಪಿಗೆ ನನ್ನ ಒಳಗಡೆ ಹಾಕಿ ನನ್ ಮಗನ್ ಬಿಟ್ಬಿಡಿ ಸ್ವಾಮಿ. ನನ್ ಮಗನ್ ಬಿಟ್ಬಿಡಿ, ಅವನ್ನೇನು ಮಾಡಬೇಡಿ. ಲೌಡ್ ಸ್ಪೀಕರ್ ಬಾಯ್ ಮುಚ್ಚು. ನೀನ್ ಜಾಸ್ತಿ ಕೂಗಾಡಿದ್ರೆ ಭಾಷೆಗೆ ಇನ್ನು ಹೆಚ್ಚಿಗೆ ಶಿಕ್ಷೆ ಕೊಡ್ಬೇಕಾಗತ್ತೆ. ಬೇಡಿ ಸ್ವಾಮಿ, ನನ್ ಮಗನಿಗೆ ಶಿಕ್ಷೆ ಕೊಡ್ಬೇಡಿ. ಅಳ್ಬೇಡ ಕಣಮ್ಮ, ಅಳ್ಬೇಡಮ್ಮ, ಅಳ್ಬೇಡ ಕಣಮ್ಮ. ಆ ಪಟೇಲ್ ನೀನ್ ಚಪ್ಪಲಿ ಹೊಡೆದ್ ಕೇಳಿ ನನ್ ಮನ್ಸಿಗೆ ಬಹಳ ಖುಷಿ ಆಯ್ತು. ನಾನ್ ಮಾಡೋ ಕೆಲಸ ನೀನ್ ಮಾಡ್ದೆ ಕಣಮ್ಮ. ಅಳ್ಬೇಡಮ್ಮ, ಅಳ್ಬೇಡಮ್ಮ, ನಾನಿದ್ರೆ ಅಳ್ಬೇಡಮ್ಮ. ಸ್ವಲ್ಪ ಈ ಕಡೆ ಬನ್ನಿ. ಅಳ್ಬೇಡಮ್ಮ, ನೀನೇನು ಹೆದರ್ಕೋಬೇಡಮ್ಮ. ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲ. ಸ್ವಾಮಿಗಳು ನನಗೆ ಚಂದಾಗಿ ಆಶೀರ್ವಾದ ಮಾಡ್ಬೇಕು. ಏ ಮಗ, ನನ್ನ ಆಶೀರ್ವಾದ ಯಾವತ್ತೂ ಐತಿ. ಯಾಕೋ ನಿಮ್ಮ ಆಶೀರ್ವಾದದಲ್ಲಿ ಒಸಿ ಪವರ್ ಕಮ್ಮಿ ಆಗೈತೆ ಬುದ್ಧಿ. ಯಾಕೋ ಮಗ ದಪ್ಪನ್ ತರ ಮಾತಾಡ್ತಿ? ಇದುವರೆಗೂ ತಮ್ಮ ಅಪ್ಪಣೆ ಅಂತ ನಡ್ಕೊಂಬಂದೆ. ಆ ಬಾಸ ಹೆಣ ತಂದು ನನ್ನ ಮನೆ ಹಣದ ಪೆಟ್ಟಿಗೆ ಮ್ಯಾಗಿಟ್ಟ. ಅವನಿಗೆ ಉತ್ತರ ದಕ್ಷಿಣ ಮಾಡಿಸ್ಬೇಕು ಅಂತ ಪೊಲೀಸ್ನವ್ರು ಕರೆಸ್ದೆ. ಅವರೇ ನನ್ನ ಮನೆ ದೋಚಿದ್ರು. ನ್ಯಾಯ ಕೇಳಿದ್ದಕ್ಕೆ ಆ ಇನ್ಸ್ಪೆಕ್ಟ್ರು ನನ್ನನ್ನೇ ದಬಾಯಿಸ್ ಕಳಿಸಿದ್ರು. ಹುಟ್ಟು ಇಡೋಂಕು ಹಾಳು ಗೊತ್ತಿರ್ತದೆ ಹೊರತು ಹಾಳು ಇಡೋಂಕು ಹುಟ್ಟದ್ ಗೊತ್ತಿರ್ತದೇನೋ. ಆ ಇನ್ಸ್ಪೆಕ್ಟ್ರಿಗೆ ಕೂಳು ನೀರು ಇಲ್ಲ ಜಾಗಕ್ಕೆ ಎತ್ತಂಗಡಿ ಮಾಡಿಸ್ತಾನೆ. ನಿನ್ ತರಹ ನಮ್ಮ ಮಂತ್ರಿಗಳು ನನ್ನ ಶಿಶು ಮಕ್ಕಳೇ ಇರೋದ್ರಿಂದ ನೀ ಆ ಯೋಚನೆ ಬಿಡು. ಈ ಸೈವರು ಈ ಊರಲ್ಲಿ ತಲೆ ತಿರುಗದಂಗಾಯ್ತು ಬುದ್ಧಿ. ಏನಾಯ್ತು ಸರಿಯಾಗಿ ಹೇಳು. ಫಾತಿಮಾ, ನಿಮ್ ಪ್ರಸಾದ ತಿಂದು ಬೆಳೆದ್ರು ನಮ್ ಪಟೇಲ್ರನ್ನ, ಅದು ಪೊಲೀಸ್ ಸ್ಟೇಷನ್ ಮುಂದೆ ಚಪ್ಲಿ ತಗೊಂಡು ಪಟಪಟ ಅಂತ ಬಾರಿಸಿಬಿಟ್ಲು. ದೀಪಾವಳಿ ಪಟಾಕಿ ಸಿಡ್ದಂಗಾಯ್ತು ಬುದ್ಧಿ. ಅಲ್ಲಿ ಪೊಲೀಸ್ನವ್ರು ಏನ್ ಮಾಡ್ತಿದ್ರು? ಚಪ್ಲಿ ತಗೊಂಡು ಪಟೇಲ್ರನ್ನ ಹೊಡೆಯೋ ತನಕ ಹಾಗೆ ನೋಡ್ಕೊಂತ ನಿಂತಿದ್ರು ಬುದ್ಧಿ. ಆಮೇಲೆ ಬಂದು ಬಿಡಿಸಿದ್ರು. ಹೌದೇನೋ ಪಟೇಲ? ಆ ರಾಕ್ಷಸ ಪೊಲೀಸ್ನವರು 500 ರೂಪಾಯಿ ಕೇಳ್ತಾ ಇದ್ದಾರೆ. ತಿನ್ನಕ್ಕಿಲ್ದೆ ಇರೋರು ನಾವ್ ಎಲ್ಲಿಂದ ಅಷ್ಟೊಂದು ದುಡ್ಡು ತಂದ್ಕೊಡೋದು? ಆ ಪೊಲೀಸ್ನವರೇ ಮನುಷ್ಯರು ಪಿಶಾಚಿಗಳು ಒಂದೂ ಗೊತ್ತಾಗ್ತಾ ಇಲ್ಲ. ತೀರಾ ಹೇಗಾದ್ರೂ ಮಾಡಿ ಭಾಷಣ ಬಿಡಿಸ್ಬೇಕಲ್ಲ. ನೀನೇನು ಯೋಚನೆ ಮಾಡ್ಬೇಡಮ್ಮ. ನಮಗೋಸ್ಕರ ಈ ಊರಲ್ಲಿ ರುದ್ರಜ್ಜ, ಗುರುವ ಇನ್ನೂ ಬದುಕಿದ್ದಾರೆ. ಬಸಣಿ, ಕಲಿಮ, ಯಾಕೆ ಓಡ್ ಬರ್ತಾ ಇದ್ದೀರಾ? ಏನಾಯ್ತು ಕಲಿಮಾ? ಬಸಣಿ, ಏನಾಯ್ತು ಕಲಿಮ? ಯಾಕೆ ಓಡ್ ಬರ್ತಾ ಇದೀಯಾ? ಪಟೇಲನ್ ಕಡೆಯವ್ರು ಬಂದು ನಮ್ಮನೆ ಸಾಮಾನೆಲ್ಲ ಬೇದಿಗೆ ಹಾಕ್ಬಿಟ್ಟವ್ರೆ. ಯಾರು ನಮ್ಗೆ ಊರಿನಲ್ಲಿ ಬೆಂಕಿ ಬಿಸಿನೀರು ಕೊಡಬಾರ್ದು ಅಂತ ಸಾರಣೆ ಮಾಡಿಸಿ ಬಹಿಷ್ಕಾರ ಹಾಕವ್ರೆ. ಊರಲ್ಲಿ ನೀವ್ಯಾರು ಇಸ್ಕೊಡುದು ಅಂತ ನಮ್ಮನ್ನ ಮನೆಯಿಂದ ಹೊರ ಕಳಿಸಿದ್ರು. ಪಟೇಲ ಹಂಗ್ ಮಾಡುತ್ತಾ? ಅಮ್ಮ ಅಮ್ಮ ಅಮ್ಮ.
ಗಂಡದ ಪರ್ವತಕ್ಕೆ ಅರಿಗಿನ ಬಾಣ ಬಿಟ್ರೆ ಯಾವ ಲೆಕ್ಕ? ಮನುಷ್ಯ ಏನೇ ಕಷ್ಟ ಬಂದ್ರು ಮೇರು ಪರ್ವತದ ಹಾಗೆ ಅಚಲವಾಗಿರ್ಬೇಕವ್ವ. ನೀವು ನನ್ನ ಮನೆಗೆ ಬನ್ನಿ, ನಾನು ಆಶ್ರಯ ಕೊಡ್ತೀನಿ. ಈ ಊರಲ್ಲಿ ನನಗೆ ಯಾರು ಏನ್ ಮಾಡ್ತಾರೋ ನಾನು ನೋಡ್ತೀನಿ. ಬಾರವ. ಆ ಪೊಲೀಸ್ನವರು ಭಾಷಾನ್ ಬಿಡೋಕೆ 500 ರೂಪಾಯಿ ಕೇಳಿದ್ರ? ಹೌದು ಗುರುವ, ಹೇಗಾದ್ರೂ ಮಾಡಿ ಭಾಷಣ ಬಿಡಿಸ್ಕೊಂಡು ಬರ್ಲೇಬೇಕು. 500 ಅಡ್ಜಸ್ಟ್ ಮಾಡೋದು ಹೆಂಗೋ? ಬಾಪಿರ, ಹೇಗಾದ್ರೂ ತರೋಣ. ಮುಸಲ್ಮಾನರಿಗೆ ತನ್ನ ಮನೆಯಲ್ಲಿ ಇರೋ ಜಾಗ ಕೊಟ್ನ. ಹೋಗಿ ಆ ರುದ್ರನ್ನ ಕರ್ಕೊಂಡ್ ಬಂದ್ರು. ಮಠದ ಆಹ್ವಾನ ತಿರಸ್ಕರಿಸುವಷ್ಟು ಸೊಕ್ಕೆ ನಿನಗೆ. ನನ್ನನ್ನು ಯಾಕೆ ಬಲವಂತವಾಗಿ ಹಾಳು ಮಠದೊಳಗೆ ಎಳ್ಕೊಂಡು ಬಂದ್ರಿ? ಈ ಕೊಳಕು ಮಠದೊಳಗೆ ಕಾಲಿಡೋದಕ್ಕೂ ನನಗೆ ಇಷ್ಟ ಇಲ್ಲ. ರುದ್ರಜ, ಇಷ್ಟು ವಯಸ್ಸಾದ್ರೂ ನಿನಗೆ ಬುದ್ಧಿ ಬರಲಿಲ್ಲ. ನೀನ್ ನಮ್ಮವನು ಅಂತ ಸುಮ್ಮನಿದ್ರೆ ಬಹಳ ಹೆಚ್ಕೊಂಡ್ಬಿಟ್ಟಿದ್ದಿ. ಆ ಮುಸಲ್ಮಾನರಿಗೆ ಊರೊಳಗೆ ಬಹಿಷ್ಕಾರ ಹಾಕಿದ್ದಾರೆ. ಸ್ವಾಮಿಗಳ ಅಪ್ಪಣೆ ಆಗೈತೆ. ಅದನ್ನು ಮೀರಿ ಆ ಸಾಬರಿಗೆ ನೀನು ಮನೇಲಿರೋದಕ್ಕೆ ಹೇಗೆ ಅವಕಾಶ ಕೊಟ್ಟಿ? ನಾನು ಸ್ವತಂತ್ರ ಪ್ರಜೆ. ಈ ದೇಶದಲ್ಲಿ ಯಾರನ್ನು ಬೇಕಾದರೂ ಕಾಪಾಡೋ ಹಕ್ಕು ನನಗಿದೆ. ನನಗೆ ಯಾವ ಜಾತಿನೂ ಇಲ್ಲ. ಕಷ್ಟದಲ್ಲಿರೋರನ್ನ ಕಾಪಾಡೋದೇ ನನ್ನ ಕರ್ತವ್ಯ. ಅದನ್ನು ನಾನು ಬೇರೆಯವರಿಂದ ಹೇಳಿಸಿಕೊಳ್ಬೇಕಾದ ಅಗತ್ಯವೂ ಇಲ್ಲ. ಏನೋ ಮುದ್ಕ ಅಂತ ಮರ್ಯಾದೆ ಕೊಟ್ರೆ ಗಾಂಚಾಲಿ ಮಾಡ್ತೀಯ? ಮಠದಲ್ಲಿ ಬುದ್ಧಿ ಹೇಳೋದ್ರಿಗೆ ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿ. ಮನದೊಳಗೆ ಮನ ಕಿಚ್ಚು ತುಂಬಿಕೊಂಡಿರೋ ನೀವೆಲ್ಲ ನೀಚರು. ಇದು ಮಠ ಅಲ್ಲ, ನಿಮ್ಮಂತಹ ಕಾವಿ ವೇಷ ತೊಟ್ಟ ಕಾಡು ಪ್ರಾಣಿಗಳಿರೋ ಗವಿ. ನಾಲ್ಗೆ ಉದ್ದ ಮಾಡಿ ಆಯುಸ್ ಕಮ್ಮಿ ಮಾಡ್ಕೋಬೇಡ ಮುದ್ಕ. ಕೊಲ್ಲೋನಿಗಿಂತ ಕಾಯೋನೊಬ್ಬನಿದ್ದಾನಪ್ಪ. ಆ ಕಾಯೋ ಕೆಲಸ ನಮ್ಮ ಸ್ವಾಮಿಗಳು ಮಾಡ್ತಿಲ್ವಾ? ರುದ್ರ, ನಾವು ಬಹಿಷ್ಕಾರ ಹಾಕಿದವರಿಗೆ ಆಶ್ರಯ ಕೊಡೋದು ಧರ್ಮದ್ರೋಹ, ತಿಳಿತಾ? ದಯೆ ಇಲ್ಲದ ಧರ್ಮನ ಸುಡಬೇಕು. ಬಸವಣ್ಣವರು ಹೇಳಿದ್ದು ದಯೆಯೇ ಧರ್ಮ ಅಂತ. ಆದ್ರೆ ನೀವು ಜಾತಿಯೇ ಧರ್ಮ ಅಂತ ತಿಳ್ಕೊಂಡು ಜನರನ್ನ ಹಿಂಸೆ ಮಾಡ್ತಿದ್ದೀರಾ. ಬಸವಣ್ಣವರು ಹೇಳಿದ್ದು ದೇಹವೇ ದೇಗುಲ ಅಂತ. ಆದ್ರೆ ನೀವು ವಾಸ ಮಾಡೋಕೆ ಮಠ ಕಟ್ಕೊಂಡ್ರಿ. ಬಸವಣ್ಣವರು ಹೇಳಿದ್ದು ಕಾಯಕವೇ ಕೈಲಾಸ ಅಂತ. ಆದ್ರೆ ನೀವು ಸೋಮಾರಿಗಳಾಗಿ ಕೂತು ಅನ್ನೋದನ್ನೇ ಕಾಯಕ ಮಾಡ್ಕೊಂಡು ಬದುಕ್ತಿದ್ದೀರಿ. ನೀನೇನೇನೋ ಹೇಳ್ತಾ ಇದ್ದೀಯಾ, ಆದ್ರೂ ವೀರಶೈವ ಅಂತ ಕ್ಷಮಿಸಿದ್ದೇನೆ. ಬಹಿಷ್ಕಾರ ಹಾಕಿದ ಮುಸಲ್ಮಾನರಿಗೆ ಜಾಗ ಕೊಟ್ಟಿದ್ದೀಯಾ. ಮೊದಲು ಅವರನ್ನು ಮನೆ ಬಿಟ್ಟು ಹೊರಗೆ ಹಾಕ್ತೇವೋ ಇಲ್ಲೋ? ಯಾಕೆ ಹಾಕಬೇಕು? ಅವರೇನ್ ತಪ್ಪು ಮಾಡಿದ್ದಾರೆ? ಅವರು ನಮ್ಮಂತೆ ಮನುಷ್ಯರಲ್ವಾ? ಬಸವಣ್ಣನವರು ಕುಲಾನೇ ಇಲ್ಲ ಅಂದ್ರು. ಆದ್ರೆ ನೀವು ಸಮಾಜದ ನಡುವೆ ಜಾತಿಯ ಸಾವಿರಾರು ಗೋಡೆಗಳನ್ನು ಸೃಷ್ಟಿಸಿ ಜನರನ್ನು ಜನರಿಂದ ದೂರ ಮಾಡಿಬಿಟ್ರಿ. ಬಸವಣ್ಣನವರ ತತ್ವಗಳನ್ನು ತಿಪ್ಪೇಲಿ ಹೂತು ಬಿಟ್ರಿ. ನಿನ್ನ ಹಿತವಚನ ಸಾಕ. ಮಠದ ತೀರ್ಮಾನಕ್ಕೆ ತಲೆ ಬಾಗ್ತೀಯೋ ಇಲ್ವೋ? ಮಾನವ ಜಾತಿಯೇ ನನ್ನ ಜಾತಿ, ಪರಿಶುದ್ಧ ಅಂತರಂಗವೇ ನನ್ನ ಗುರು. ಅಂಥ ಗುರುವಿನ ಇಚ್ಛೆಯಂತೆ ನಡೆವಿನೇ ಹೊರತು ಕೇವಲ ಕಾವಿ ವೇಷ ತೊಟ್ಟ ನಿಮ್ಮಂತಹ ಉದರ ವೈರಾಗಿಗಳ ಮಾತು ಕೇಳೋದಿಲ್ಲ ಈ ರುದ್ರಜ್ಜ. ಹಿರಿಯ ಮಾಡಿ ಜಾತಿ ಸಂಪ್ರದಾಯ ಮುರಿಯೋಕ್ಕೂ ನಿನಗಿಲ್ವೋ? ದೇವರು ಮನುಷ್ಯರನ್ನು ಸೃಷ್ಟಿಸಿದ. ನಿಮ್ಮಂಥ ಮನುಷ್ಯರು ಜಾತಿಯನ್ನು ಸೃಷ್ಟಿಸಿದಿರಿ. ನಾನು ಮಠದ ಸೊತ್ತಲ್ಲ, ನಾನು ಸರ್ವತಂತ್ರ ಸ್ವತಂತ್ರ. ಸಲೀಮಾ, ಮಠದವರು ರುದ್ರಜ್ಜನ್ ಕರ್ಕೊಂಡೋಗಿ ಬಹಳ ಹೊತ್ತಾಯ್ತು. ನನ್ಗೆ ಯಾಕೋ ಭಯವಾಗ್ತಾ ಇದೆ. ನೀನು ಬಸಣ್ಣಿ ಹೋಗಿ ನೋಡ್ಕೊಂಡ್ ಬರ್ತೀರಾ? ಮಠಕ್ಕೆ ನಾವು ಹೋಗ್ಬೋದೇನಮ್ಮ? ಏನೇ ಆಗ್ಲಿ ಬಾಬಾ ಸಣ್ಣಿ, ಮಠಕ್ಕೆ ಹೋಗಿ ರುದ್ರಜ್ಜನ್ ಕರ್ಕೊಂಡ್ ಬರೋಣ. ಬರ್ತೀನಮ್ಮ. ಕಲೀಮಾ, ಹುಷಾರ್. ಅಲ್ಲೋಡು ಅಜ್ಜ. ಅಜ್ಜ, ಬಂದೆ ಮಕ್ಕಳೇ, ಬಂದೆ. ಸಣ್ಣಿ, ಕಲೀಮಾ, ನನ್ನ ಪ್ರಯಾಣ ಮುಗೀತು. ಹುಟ್ಟಿನ ಅರ್ಥ ಏನು ಅಂದ್ರೆ ಮನುಷ್ಯ ಜೀವನದಲ್ಲಿ ಚೆನ್ನಾಗಿ ದುಡಿಬೇಕು. ಒಳ್ಳೆ ಕೆಲಸಕ್ಕೆ ಪ್ರತಿಫಲ ಸಿಕ್ಕುತ್ತೆ. ಜೀವನ
ಜೀವನದಲ್ಲಿ ಎಷ್ಟೇ ಅಡಚಣೆ ಬಂದ್ರು ಬಂದದ್ದನ್ನು ಧೈರ್ಯವಾಗಿ ಎದುರಿಸಿ ಜೀವನದಲ್ಲಿ ಪರಿಪೂರ್ಣತೆಯನ್ನು ಕಾಣಬೇಕು. ಇದನ್ನ ಅರ್ಥ ಅರ್ಥ ಸಾಯ್ದೆ ಇರೋರು ಯಾರಾದ್ರೂ ಇದಾರೆ ರುದ್ರಜ್ಜ? ಸಾಯ್ದೆ ಇರೋರು ಇದಾರೆ ಮರಿ. ಅವರೆಲ್ಲಿದ್ದಾರೆ ಅಜ್ಜ? ಉರಿವ ಧೂಪದ ಹಾಗೆ ಹರಿವ ನೀರಿನ ಹಾಗೆ ಉಪಕಾರಿಯಾದವಗೆ ಸಾವು ಎಲ್ಲಿ? ಕಾಯಕದ ಸಲುವಾಗಿ ಜೀವನವ ತೇದವರು ಬಾಳುವರು ಎಂದೆಂದು ನೆನಪಿನಲ್ಲಿ, ಬಾಳುವರು ಎಂದೆಂದು ನೆನಪಿನಲ್ಲಿ. ಬಾಬಾ ಸಣ್ಣ ಹೋಗೋಣ. ಅಮ್ಮ, ಅಮ್ಮ, ಏನಾಯ್ತು ಕಲಿಮಾ? ಅಮ್ಮ, ಶೇಖರಪ್ಪನ ಕಡೆಯವರು ನಮ್ಮನ್ನು ಕೊಳ್ಳೋದು ಕಟ್ಟಿಸ್ಕೊಂಡು ಬರ್ತಿದ್ದಾರೆ. ಯಾಕೆ? ಏನಾಯ್ತು ಸರಿಯಾಗಿ ಹೇಳು ಕಲಿಮಾ. ರುದ್ರಾಜ ಮಠದಿಂದ ಹೊರಗೆ ಬರ್ತಿದ್ದಂಗೆ ಶೇಖರಪ್ಪನ ಕಡೆಯವರು ಅವನ್ನ ಕೊಂದು ಹಾಕ್ಬಿಟ್ರು. ರುದ್ರಾಜನ್ ಕೊಂದಾಕ್ಬಿಟ್ರ? ರುದ್ರಾಜ ಬಸನೆ ಕಲಿಮಾ ಔತ್ಕೊಳ್ಳಿ, ಮಾಡಬೇಡಿ. ಅಮ್ಮ, ನೀವಿಲ್ಲಿ? ಪೊಲೀಸರು ನಿನ್ ಬಿಟ್ಬಿಟ್ರಾ? ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಪೊಲೀಸ್ನವರು ಬೆನ್ ಹತ್ತಿದ್ದಾರೆ. ರುದ್ರಜ ಎಲ್ಲಿ? ಹಿಂದೆಲ್ಲಿ ರುದ್ರಜ? ನಾವು ಪೂರ್ತಿ ಮುಳುಗೋದ್ವಿ ಭಾಷಾ. ರುದ್ರಜನ್ ಕೊಂದಾಕ್ಬಿಟ್ರ. ಭಾಷಣ ಊರಲ್ಲಿ ನಮಗೆ ಬಹಿಷ್ಕಾರ ಹಾಕಿದ್ರು. ಬೀದಿ ಪಾಲಾಗ್ತಿದ್ದು ನಮ್ಮನ್ನು ಕರ್ಕೊಂಡೋಗಿ ರುದ್ರಜ ಆಶಯ ಕೊಟ್ರು. ಅದಕ್ಕೆ ಮಠದವ್ರಿಗೆ ಸಿಟ್ಟು ಬಂದು ರುದ್ರಜನ ಬಲವಂತವಾಗಿ ಎಳ್ಕೊಂಡೋಗಿ ಕೊಂದಾಕ್ಬಿಟ್ರು. ಹೌದು ಭಾಷಣ, ನಾನು ಬಸನ್ನ ಕಣ್ಣಾರೆ ನೋಡಿದ್ವಿ. ಹೌದು ಭಾಷಣ, ಶೇಖರಪ್ಪ ರುದ್ರಜನ ಸಾಯಿಸ್ಬಿಟ್ಟ. ಹಲ್ಕ ನನ್ ಮಕ್ಳ, ಇವತ್ತು ಅಪ್ಪ ಮಗ ಇಬ್ಬರು ಮುಗಿಸ್ತೇನೆ. ಯಾರು? ನಾನು ಪೀರ. ಯಾಕಮ್ಮ, ಏನಾಯ್ತು? ಯಾಕೆ ಕೂತಿದ್ಯಾ? ಬಹುಶಃ ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಪಟೇಲನ ಮಗ ಶೇಖರಪ್ಪ ರುದ್ರಜನ್ನ ಕೊಂದಾಕ್ಬಿಟ್ಟ. ರುದ್ರಜನ್ನ ಕೊಲೆ ಮಾಡಿದ್ರ? ಭಾಷಾ ಪಟೇಲ್ನ ವಂಶನೇ ನಾಶ ಮಾಡ್ತೀನಿ ಅಂತ ಹೋಗಿದ್ದಾನೆ. ಬೇಗ ಹೋಗಿ ನೀವು ಭಾಷಣ ತಡೀರಿ.
ಎಲ್ಲಿ ಆ ಸೂಳೆ ಮಗ? ನಾನ್ ರುದ್ರಾಜನ್ ಕೊಂದ್ ಸೂಳೆ ಮಗ ಎಲ್ಲಿ? ಇದು ಪವಿತ್ರವಾದ ಮಠಗಳು. ಎಲ್ಲ ನಾಯಿ ನನ್ನ ಮಕ್ಕಳ, ಯಾವನಾದ್ರೂ ಒಂದ್ ಹೆಜ್ಜೆ ಮುಂದೆ ಬಂದ್ರೆ ಒಬ್ಬೊಬ್ಬರನ್ನೇ ಕೊಚ್ಚ ಹಾಕ್ಬಿಡ್ತೀನಿ. ನಿಮ್ ಮಠಾನ ಮಶಾನ ಮಾಡ್ತೀನಿ, ಇಲ್ಲೇ ನಿಮ್ ಸಮಾಧಿ ಮಾಡ್ಬಿಡ್ತೀನಿ. ಭಾಷಾ ಬೇಡ, ಭಾಷಾ ದುಡುಕ್ ಬೇಡ. ನನ್ ತಡಿಬೇಡ ಪೀರ. ಈ ರಾಕ್ಷಸೆಲ್ಲ ಸೇರ್ಕೊಂಡು ನಮ್ ದೇವರಂತ ರುದ್ರಜ್ಜನ ಬಲಿ ತಗೊಂಡಿದ್ದಾರೆ. ನಾನಿವತ್ತಿವ್ರು ಬಲಿ ತಗೋತೀನಿ. ಸಿಟ್ಟಿನ ಕೈಗೆ ಬುದ್ಧಿ ಕೊಡಬಾರದು. ಮೊದ್ಲೇ ನಮ್ ನಸೀಬ್ ಚೆನ್ನಾಗಿಲ್ಲ. ಅಮ್ಮನ ಮುಖ ನೋಡಿ ಆದ್ರೂ ಸುಮ್ನಿರು. ಅವ್ರನ್ನ ಕೊಂದ್ರೆ ನೀ ಜೈಲ್ಗೆ ಹೋಗ್ತೀಯ. ನನ್ ಮಾತ್ ಕೇಳು. ಅಮ್ಮ ನಿನ್ ಚಿಂತೆಲೆ ಕೊಡ್ತಾ ಇದ್ದಾಳೆ. ಕೊಡು ಭಾಷಾ, ಕೊಡು. ಅಣ್ಣ ತಂದಿರಿಬ್ರು ಸೇರ್ಕೊಂಡು ನಮ್ಮ ಸ್ವಾಮಿಗಳನ್ನ ಪಟೇಲ್ನ ಸಾಯಿಸ್ಬೇಕು ಅಂತಿದ್ರು. ನಮಸ್ಕಾರ ನನ್ನ ಮಗನೇ. ನಿನ್ ಬಿಡಾಕಿಲ್ಲ ಕಣಲೆ, ನಿನ್ ಬಿಡಾಕಿಲ್ಲ ಕಣಲೆ. ದೇವ್ರಂತ ನೋಡುತ್ತೆ ತಿನ್ಕೊಂಡು ಸೂಳೆ ಮಕ್ಕಳ ನಿಮಿಷ ಬನ್ನಿ. ಇನ್ಸ್ಪೆಕ್ಟ್ರೆ, ನಂದೊಂದು ಕೊನೆ ಆಸೆ. ಒಂದೇ ಒಂದ್ಸಲ ದೇವರಂಥ ರುದ್ರಜ್ಜನ ಹತ್ತಿರದಿಂದ ನೋಡ್ಬಿಡ್ತೇನೆ. ನಾನು ಖಂಡಿತ ತಪ್ಪಿಸ್ಕೊಂಡು ಹೋಗಲ್ಲ. ದೀಪತ್ತು, ನಾನು ಮುಂದಿನ ವ್ಯವಸ್ಥೆ ಮಾಡೋವರೆಗೂ ನೀನಿಲ್ಲೇ ಇರು. ಗುರುವಾ, ಭಾಷನ್ ಜೊತೆಲಿ ಪಿರಿನ ಅರೆಸ್ಟ್ ಮಾಡಿದ್ರ? ಹೌದವ್ವ, ಇಷ್ಟಕ್ಕೆಲ್ಲ ಮಠದವರೇ ಕಾರಣ. ಈಗ ಏನ್ ಮಾಡೋದು ಗುರುವಾ? ಭಾಷನ್ನ ಪೀರನ್ನ ಹೇಗ್ ಬಿಡ್ಸೋದು? ಅವರು ನಮ್ ರುದ್ರಜಿನ್ ಬೇರೆ ಕೊಂದು ಹಾಕ್ಬಿಟ್ರು. ಹಾಗಾದ್ರೆ ನಮ್ ಪೀರಣ್ಣ ಕೆಲಸ ಮಾಡ್ತಾನಲ್ಲ ಡಿ.ಸಿ. ಸಾಹೇಬ್ರು, ಅದೇ ನಮ್ ಬಸಣ್ಣ ಮಾರ್ಕಂಡಿಯನ್ ಪಾರ್ಟ್ ಮಾಡ್ದಾಗ ಬಂದಿದ್ರಲ್ಲ, ಅವ್ರು ತುಂಬಾ ಒಳ್ಳೆಯವರು ಅಂತ ಕಾಣಿಸುತ್ತೆ. ಅವ್ರಿಗೆ ಹೇಳಿ ಭಾಷಣ್ಣನ ಪೀರನ್ನ ಬಿಡಿಸಿ ಅಂತ ಕೇಳೋಣ. ಆ ಶೇಖರಪ್ಪ ನಮ್ ರುದ್ರಜನ್ ಕೊಂದು ಹಾಕಿದ ವಿಷಯ ತಿಳಿಸಿ ಅವನ್ನ ಜೈಲಿಗೆ ಹಾಕಿಸ್ಲೇಬೇಕು. ಹೌದು, ಅವ್ರೊಬ್ಬರೇ ನಮ್ಮನ್ನು ಉಳಿಸ್ಬೇಕು. ಗುರುವಾ, ಬಾ ಈಗ್ಲೇ ಹೋಗೋಣ. ಬೇಡ, ಇಂಥ ಕತ್ಲಲ್ಲಿ ಊರು ಬಿಡೋದು ಬೇಡ. ನಾನು ಬೆಳಿಗ್ಗೆ ಬರ್ತೀನಿ, ಹೋಗೋಣ. ಅಲ್ಲಿ ತನಕ ಧೈರ್ಯವಾಗಿರಿ. ಬಾಗಿಲು ಭದ್ರವಾಗಿ ಹಾಕೊಳ್ಳಿ. ಯಾರು ಬಂದರೂ ಬಾಗಿಲು ತೆರಿಬೇಡಿ. ಹುಷಾರ್. ಬೇಕಪ್ಪ ನನ್ನ ಮಗನೇ, ಆ ಮುದಿನ ಸಾಯಿಸೋದಕ್ಕೆ ಬೇರೆ ಜನಗಳನ್ನ ಕಳ್ಸೋದು ಬಿಟ್ಬಿಟ್ಟು ನೀನಾಕೋದೆ ಸಾಲದಕ್ಕೆ ನಿನ್ನ ಕಲಿಮಾ ಬೇರೆ ನೋಡಿದ್ಲು ಅಂತೀಯ. ತಪ್ಪು ನಿಮ್ದು ಕಣ್ರಿ. ಈ ಮಠ ಜಾತಿ ಅನ್ನೋ ನಿಮ್ ಹುಚ್ಚನ್ನ ನಿಮ್ ಮಗನ್ ತಲೆಗೂ ತುಂಬುದ್ರಿ. ಸುಮ್ಕೆ ಒಳಗೋಗು ನೀನು. ಈ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ. ಹೆತ್ತು ಮಗನ್ ಕೈಲಿ ಕೊಲೆ ಮಾಡ್ಸುದ್ರಿ. ಆ ಸ್ವಾಮಿಗಳು ಹೇಳ್ದಂಗ್ ಕುಣಿದು ಆ ಮುಸಲ್ಮಾನರ ಸಂಸಾರನ ಅಡವಿ ಪಾಲ್ ಮಾಡಿದ್ರಿ. ರುದ್ರೇಶನ್ನ ನಿಮ್ ಮಗನ್ ಕೈಯಾರ ಕೊಲ್ಸುದ್ರಿ. ನಮ್ಮ ಮಠದ ವಿರುದ್ಧ ಯಾರು ಮಾತಾಡಿದ್ರು ಇದೇ ಗತಿನೇ. ಇಂತ ಮಾತಾಡೋಕ್ ನಾಚಿಕೆ ಆಗಲ್ಲ. ನಾಳೆ ನಿನ್ ಜೈಲ್ಗೆ ಹಾಕ್ತಾರೆ ಕಣೋ. ನೀವಿಬ್ರು ಹತ್ಕೊಂಡು ಹುರಿತಿದ್ದೀರಿ. ಅಪ್ಪ ಮಗ ಇಬ್ರು ಏನಾರ ಮಾಡ್ಕೊಳ್ಳಿ, ಆದ್ರೆ ಒಂದ್ ಮಾತ್ ಮರಿಬೇಡಿ. ನೀವು ನಿಮ್ ಮಠ ಫಾತಿಮಾ ಸಂಸಾರದ ಮೇಲೆ ಕೆಂಡ ಸುರ್ಸುದ್ರಿ. ದೇವ್ರಂತ ರುದ್ರಜ್ಜ ಅನ್ಯಾಯವಾಗಿ ಕೊಲೆ ಆದ. ಇದರಿಂದ ನಮ್ಗೆ ಯಾರಿಗೂ ಖಂಡಿತ ಒಳ್ಳೇದಾಗಲ್ಲ. ಬಾಯ್ ಮುಚ್ಕೊಂಡು ಒಳಗೋಗು. ನಮಗೆ ಬುದ್ಧಿ ಹೇಳ್ಬೇಡ. ಗಾಳಿ ಬಾಯ್ಲಿ. ಯಾರು? ನಾನು ಗಾಳಿ. ಇಷ್ಟೊತ್ನಲ್ಲಿ ಯಾಕೆ ಬಂದೆ? ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು. ನಾನೊಬ್ನೇ ಬಂದಿದ್ದೀನಿ. ಬಾಗ್ಲ ತೆಗಿ. ಬಾಗಿಲು ಮಾತ್ರ ತೆಗಿಯಲ್ಲ. ಏನಾದ್ರೂ ಮಾತಾಡ ಆಗಿದ್ರೆ ಕಿಟಕಿತ್ರ ಬಾ.
ಪಾತವ್ವ ಪಟೇಲ್ ಹೇಳಿ ಕಳಿಸಿದ್ದಾರೆ, ಭಾಷನ್ನ ಪೀರ್ನ ಪೊಲೀಸ್ನವರಿಂದ ಬಿಡಿಸ್ತಾರಂತೆ, ಮನೇನು ವಾಪಸ್ ಕೊಡಿಸ್ತಾರಂತೆ. ಅದಕ್ಕೇನ್ ಮಾಡ್ಬೇಕೀಗ? ಇಲ್ಲಿ ಕೇಳ್ ಪಾತವ್ವ, ಇಷ್ಟೆಲ್ಲ ಯಾಕೆ ಮಾಡ್ತಾ ಇದಾರೆ ಗೊತ್ತಾ? ನಿಮ್ಮ ಒಳ್ಳೇದಕ್ಕೆ. ಆದ್ರೆ ಒಂದು ಮಾತು, ಕಲೀಮನಿಗೆ ಹೇಳು, ರುದ್ರಜ್ಜನ ಕೊಲೆ ವಿಷಯ ಯಾರ ಹತ್ರನೂ ಬಾಯ್ ಬಿಡಬಾರ್ದು ಅಂತ. ಲೇ ಗಾಳಿ, ಇಷ್ಟೆಲ್ಲ ಆಸೆ ತೋರಿಸಿ ಗಿಲಿಟ್ ಮಾಡ್ತೀಯಾ? ಕಂಡವ್ರೆಂಜಿಲ್ಗೆ ಆಸೆ ಪಡೋಕೆ ನಾವೇ ನಿಮ್ ಪಟೇಲ ಅಲ್ಲ. ರುದ್ರಜ್ಜನ್ ಕೊಂದು ಶೇಖರನ್ನ ಜೈಲ್ಗೆ ಹಾಕ್ಸಿ ಕಂಬಿ ಎಣ್ಸಂಗ್ ಮಾಡೋವರೆಗೂ ನಾವ್ ನಿದ್ದೆ ಮಾಡಲ್ಲ. ಇದ್ರ ಮೇಲೆ ನಿನ್ನ ಇಷ್ಟ ಕಲೀಮ. ಪೊಲೀಸ್ನವರು ಯಾರ ಕಡೆ ಇದಾರಂತ ಗೊತ್ತಲ್ಲ ನಿಂಗೆ? ಗಾಳಿ, ನಿಮ್ ಕಡೆ ಪೊಲೀಸ್ನವ್ರು ಇರ್ಬಹುದು, ನಮ್ ಕಡೆ ಪೀರಣ್ಣನ ಆಫೀಸರು DC ಸಾಹೇಬ್ರವ್ರೆ. ನಾವು ಅವ್ರಿಗೆ ಹೇಳ್ತೀವಿ. ಮತ್ತ್ಯಾಕ್ ನಿಂತಿದ್ಯಾ? ಹೋಗೋಗ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ನಂಗೆ ಯಾಕೋ ಭಯ ಆಗ್ತಾ ಇದೆ. ಆ ಪಟೇಲ ಅವನಿಗೂ ಏನಾದ್ರೂ ಮಾಡಿದ್ನೋ ಏನೋ. ಅಲ್ಲ, ದಯದಿಂದ ಅವನಿಗೇನು ಆಗದೆ ಇದ್ರೆ ಸರಿ. ನಾವಿನ್ನೂ ಇಲ್ಲೇ ಇದ್ವಿ ಅಂದ್ರೆ ಆ ಪಟೇಲ ನಮ್ಗೊಂದ್ ಗತಿ ಕಾಣಿಸ್ಬಿಡ್ತಾನೆ. ಮೊದ್ಲು ಹೋಗಿ DC ಸಾಹೇಬ್ರಿಗೆ ರುದ್ರಜ್ಜನ್ ಕೊಲೆ ವಿಷಯ ಹೇಳೋಣ. ನಡೀರಿ, ಬಾ ಬಾ. ಬೆಳಗ್ಗೆನೆ ಎಲ್ಲೋ ಹೊರಟಾಗಿದೆಯಲ್ಲ, ಯಾಕೆಲ್ಲ ಸುಮ್ಮನಿದ್ದೀರಾ? ಮಾತು ಬರಲ್ವಾ? ಏನೇ ಕಲೀಮಾ, ನೀನಾದ್ರೂ ಹೇಳೆ, ಎಲ್ಲಿ ಹೋಗ್ತಿದ್ಯಾ ಅಂತ. ಏನೋ ಬಸಣ್ಣಿ, ನಿನ್ಗೂ ಗೊತ್ತಿಲ್ವೇನೋ ನೀವೆಲ್ಲ ಎಲ್ಲಿ ಹೋಗ್ತಿದ್ದೀರಾ ಅಂತ? ಊರ್ ಬಿಟ್ಟು ಹೋಗ್ತಾ ಇದ್ದೀರಾ? ಯಾಕೆ? ಮನೆ ಇಲ್ಲ ಅಂತ ಹೋಗ್ತಿದ್ದೀರಾ? ಸ್ವಾಮಿಗಳಿಗೆ ಹೇಳಿ ನಿಮ್ ಮನೆ ವಾಪಸ್ ಕೊಡ್ಸ್ಬಿಡ್ತೀನಿ, ಈ ಊರಲ್ಲೇ ಸುಖವಾಗಿದ್ಬಿಡಿ. ನೀವೆಲ್ಲ ಏನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡ ಹಾಗಿದೆ. ನಿಮ್ಮನ್ನ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗ್ ಗೊತ್ತು. ಏನೋ ಮರಿ, ಬೇರೆ ಯಾರಾದ್ರೂ ಈ ಮಾತು ಹೇಳಿದ್ರೆ ನಾಲ್ಗೆ ಚೂರು ಬಿಡ್ತಿದ್ದೆ. ಬಿಡ 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 ಮಗುನ, ತೆಗಿಯೋ ಕೈನ, ಬಿಡ ಮಗುನ, ಬಿಡ. ಚಿಕ್ಕ ಹುಡುಗನ ಮೇಲೆ ಕೈ ಮಾಡ್ತೀಯಲ್ಲ, ನಿನ್ ನಾಚೆ ಆಗಲ್ವಾ? ರುದ್ರಜ್ಜನ್ ಕೊಂದಿದ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನೋಡಿದ್ಯಾ?
ನೋಡಿ ಏನ್ ಮಾಡ್ತೀಯ? ಅದನ್ನ DC ಸಾಹೇಬ್ರಿಗೆ ಹೇಳೇ ಹೇಳ್ತೀನಿ. ಕಲಿಮ, ನೋಡೋದನ್ನ ಮರ್ತು ಬಿಡೋದು ಒಳ್ಳೇದು. ಒಳ್ಳೆ ಮಾತಿಂದ ಹೇಳ್ತೀನಿ ಕೇಳು. ಭಾಷೆನ ಪೀರನ್ನ ಬಿಡಿಸ್ತೀನಿ, ಮನೆ ವಾಪಸ್ ಕೊಡಿಸ್ತೀನಿ. ಸುಮ್ನೆ ಮನೆ ಸೇರ್ಕೊಳ್ಳಿ. ನೀನ್ ನಮ್ಮ ಅಣ್ಣಂದ್ರನ್ನ ಬಿಡಿಸ್ಬಹುದು, ಮನೆ ವಾಪಸ್ ಕೊಡಿಸ್ಬಹುದು, ಆದ್ರೆ ರುದ್ರಜ್ಜನ ಏಯ್, ನನ್ನನ್ನು ಕೆರಳಿಸ್ಬೇಡ. ನನ್ನ ಮಾತು ಕೇಳು. ನಮ್ಮೂರ್ ನೀರು, ನಮ್ಮೂರ್ ಗಾಳಿ ಕುಡಿದವರು, ನಾವ್ ಹೇಳ್ದಾಗ ಕೇಳ್ಬೇಕು. ಹಾಗಾದ್ರೆ ಆಕಾಶ ಭೂಮಿನೂ ನಿಂದೆಯನ್ನು. ನಿನ್ನಂಥ ಪಾಪದ ಮೊಟ್ಟೆಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ರೆ ನಾನ್ ರೆಹಮಾನ್ ಮಗಳು ಕಲಿಮಾನೆ ಅಲ್ಲ. ಏನಂದೆ? ಕೈ ಮಾಡ್ತೀಯೇನು? ನಿನ್ ತಾಯಿ ಕತೆ, ನಿನ್ ತಮ್ಮನ ಕತೆ ಮುಗೀತು. ಇನ್ನಿನ್ ಉಳಿಸೋಕೆ ಈ ಊರಲ್ಲಿ ಯಾರು ಮುಂದೆ ಬರ್ತಾರ ನೋಡ್ತೀನಿ. ಎಲ್ಲ ನೋಡ್ತಾ ನಿಂತಿದ್ದೀರಲ್ಲ. ನಿಮ್ಮ ಅಕ್ಕ ತಂಗಿರಿಗೆ ಈ ತರ ಅವಮಾನ ಆಗ್ತಿದ್ರೆ ನಡುಬಿದ್ದು ನೋಡ್ತಾ ನಿಂತಿರ್ತಿದ್ರ? ನಿಮ್ ತಾಯಿ ಈ ತರ ಬಿದ್ದಿದ್ರೆ ಸುಮ್ಮನೆ ಇರ್ತಿದ್ರ? ನಾವು ಮುಸಲ್ಮಾನರಾಗಿ ಹುಟ್ಟಿದ್ದೆ ತಪ್ಪ. ಜಾತಿ ಹೆಸರಿನಲ್ಲಿ ಇಷ್ಟು ದಿನ ನಮ್ಮನೆ ಊರ್ನಲ್ಲಿ ಗೋಳೈಕೊಂಡ್ರು. ದೇವರಂತ ರುದ್ರಜ್ಜನ ನಿನ್ನೆ ರಾತ್ರಿ ಅನ್ಕೊಂಡಿದ್ದಾನೆ, ಇವತ್ ನನ್ನ ಬಲಾತ್ಕಾರ ಮಾಡ್ತಿದ್ದಾನೆ. ನಿಮ್ಗೆಲ್ಲ ಏನಾಗಿದೆ? ನಿಮ್ಗೆಲ್ಲ ಏನಾಗಿದೆ? ಈ ಊರ್ನಲ್ಲಿ ಗಂಡಸರ ಇಲ್ವಾ? ಇನ್ನಾದ್ರೂ ನನ್ನ ಮಾತು ಕೇಳು. ನಿನ್ನ ನಿರ್ಧಾರ ಬದಲು ಮಾಡು. ಇನ್ನಿನ್ನ ಕಾಪಾಡೋಕೆ ಈ ಊರಲ್ಲಿ ಯಾರು ಮುಂದೆ ಬರೋದು? ಥೋ ನೀಚ, ನೀನ್ ನನಗೇನು ಮಾಡಕ್ಕಾಗಲ್ಲ. ನಾನ್ ಹೆಣ್ಣಾಗಿರ್ಬಹುದು, ನನ್ ಮೈಲ್ ಒಂದ್ ತೊಟ್ಟು ರಕ್ತ ಇರೋ ತನಕ ನೀನ್ ಮಾಡಿದ ಅನ್ಯಾಯನ ಈಚೆಗೆಳೆದೆ ಬಿಡಲ್ಲ. ನಾನ್ DC ಸಾಹೇಬ್ರು ಹೇಳೇ ಹೇಳ್ತೀನಿ, ಅವ್ರು ನಿನ್ನ ಜೈಲಿಗೆ ಹಾಕ್ತಾರೆ. ಆಗ್ಲೇ ನನ್ ಮನಸ್ಸಿಗೆ ಸಮಾಧಾನ. ಅಮ್ಮ